ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು ಈ ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಸಂಘಟನೆ ವತಿಯಿಂದ ಸವಿನಯ ವಿನಂತಿ. ಗೀತಾ ಟೀಚರ್ ಅವರು ದಯವಿಟ್ಟು ಈ ಸಂದರ್ಭದಲ್ಲಿ ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಕೂಡಿಕೊಳ್ಳಬೇಕು. ಅದೇ ರೀತಿಯಲ್ಲಿ ಮೀನಾಕ್ಷಿ ಟೀಚರ್, ಪ್ರಜ್ಞಾ ಕರ್ಕಡ್, ಪೂಜಾ ಟೀಚರ್, ಹಾಗೆಯೇ ಆಶಾ ಪಟಗಾರ್, ಹಾಗೆಯೇ ನಮ್ಮ ಮುಖ್ಯಾಧ್ಯಾಪಕರಾದಂತಹ ಪುರಂದರ್ ಸರ್, SDMCಯ ಎಲ್ಲ ಸದಸ್ಯರು ದಯವಿಟ್ಟು ಇಲ್ಲಿ ವೇದಿಕೆಯ ಬಲಭಾಗಕ್ಕೆ ಬಂದು ಸಭಾ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯಲ್ಲಿ ಇರಬೇಕು. ಅಧ್ಯಕ್ಷರು, ಎಲ್ಲರಿಗೂ ವಂದನೆಗಳು. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಹೆಗಡೆ, ಇಂದು ನಮ್ಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ. ಆಗಮಿಸಿರುವ ಸರ್ವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇಂದಿನ ಈ ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರ ಮುಂದೆ ನಮ್ಮ ವಿದ್ಯಾರ್ಥಿಗಳು ತಮ್ಮ ಸಾಧನೆಗಾಗಿ ಬಹುಮಾನವನ್ನು ಪಡೆಯಲಿಕ್ಕಿದ್ದಾರೆ. ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿನಲ್ಲಿ ನಡೆಸಿದಂಥ ಕ್ರೀಡಾ ಸ್ಪರ್ಧೆಗಳು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬಹುಮಾನ ವಿಜೇತರಾದ ಮಕ್ಕಳು ಇಂದು ಅತ್ಯಂತ ಸಂಭ್ರಮದಿಂದ ನಮ್ಮ ವೇದಿಕೆಯಲ್ಲಿರುವ ಗಣ್ಯರ ಮುಖಾಂತರ ಪ್ರಶಸ್ತಿ ಪತ್ರ ಜೊತೆಗೆ ಆಶೀರ್ವಾದವನ್ನು ಕೂಡ ಪಡೆಯಲಿಕ್ಕಿದ್ದಾರೆ. ತಾವೆಲ್ಲರೂ ಕೂಡ ಶಾಂತಚಿತ್ತರಾಗಿ ವೀಕ್ಷಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಬಹುಮಾನ ವಿತರಣಾ ಕಾರ್ಯಕ್ರಮ, ಕ್ರೀಡಾ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಬಹುಮಾನ ವಿತರಣೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಶ್ರೀಯುತ ಚಂದ್ರಹಾಸ್ ನಾಯ್ಕ್ ಅವರು, ಉಪಾಧ್ಯಕ್ಷರಾದ ಶ್ರೀಮತಿ ಸುಮಂಗಲಾ ನಾಯ್ಕ್ ಅವರು, ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ NR ನಾಯ್ಕ್ ಸರ್ ಅವರು, ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದ ಶ್ರೀ ಪುರಂದರ್ ಎನ್ ಪಟ್ಗಾರ್ ಅವರು ಹಾಗೂ ಸರ್ವ SDMC ಸದಸ್ಯರು, ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ಹಾಗೂ ಶಿಕ್ಷಣಾಭಿಮಾನಿಗಳು ಇವರು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರನ್ನು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ತಮ್ಮೆಲ್ಲರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ CRPಗಳಾದ ಶ್ರೀ NR ನಾಯ್ಕ್ ಸರ್ ಅವರು ಮೊದಲಿನ ಬಹುಮಾನಗಳನ್ನು ನೀಡಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಕುಮಾರಿ ಅನ್ವಿತಾ ರಮೇಶ್ ಮುಕ್ರಿ 1ನೇ ವರ್ಗ ಸುಂದರ ಬರಹ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾಳೆ. ಅನ್ವಿತಾ. ಗೌಡ 1ನೇ ವರ್ಗ ಸುಂದರ ಬರಹ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ಆಗಮಿಸಿರುವ ಎಲ್ಲ ಶಿಕ್ಷಣಾಭಿಮಾನಿಗಳು ಕೂಡ ಚಪ್ಪಾಳೆಯ ಮೂಲಕ ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಜಯ್ ರಮೇಶ್ ಮುಕ್ರಿ 1ನೇ ವರ್ಗ ಸುಂದರ ಬರಹ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರ್ತಾನೆ. ಬಹುಮಾನವನ್ನು ಪಡೆದಂಥ 1ನೇ ವರ್ಗದ ಮುದ್ದು ಪುಟಾಣಿಗಳಿಗೆ ಅಭಿನಂದನೆಗಳು. ಈಗ 2ನೇ ವರ್ಗದಿಂದ ಅಗತ್ಯ ಮಹೇಶ್ ಮುಕ್ರಿ ಸುಂದರ ಬರಹ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ನಮ್ಮ SDMC ಅಧ್ಯಕ್ಷರು ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕುಮಾರಿ ಪ್ರಿಯಾ ಸೀತಾರಾಮ್ ಪಟ್ಗಾರ್ 2ನೇ ವರ್ಗ ಸುಂದರ ಬರಹ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಚಪ್ಪಾಳೆ ಇನ್ನೂ ಜೋರಾಗಿ ಬರಲಿ. ನಮ್ಮ ಮಕ್ಕಳು, ನಮ್ಮ ಶಾಲೆ. ತನ್ಮಯ್ ಚಂದ್ರಶೇಖರ್ ನಾಯ್ಕ್ 2ನೇ ವರ್ಗ ಸುಂದರ ಬರಹ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ. ನಿತೀಶ್ ತಿಮ್ಮಪ್ಪ ಗಾವಡಿ 2ನೇ ವರ್ಗ ಸಂಗೀತ ಕುರ್ಚಿಯಲ್ಲಿ ಪ್ರಥಮ ಸ್ಥಾನ. ಸಂಗೀತ ಕುರ್ಚಿಗೆ ಜೋರಾದ ಚಪ್ಪಾಳೆ ಬರಲಿ.
ಆರ್ಯನ್ ಈಶ್ವರ್ ಪಟ್ಗಾರ್ 3ನೇ ವರ್ಗ ಸುಂದರ ಬರಹ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಚಪ್ಪಾಳೆ ಇನ್ನೂ ಜೋರಾಗಿ ಕೇಳಿಸ್ಬೇಕು ಅಂತ ನನಗನ್ನಿಸ್ತಾ ಇದೆ. ಸುಬ್ರಹ್ಮಣ್ಯ ನಾಗರಾಜ್ ನಾಯ್ಕ್ 3ನೇ ವರ್ಗ ಸುಂದರ ಬರಹ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಜಗದೀಶ್ ರಾಘವೇಂದ್ರ ಸಾಳುಂಕೆ 3ನೇ ವರ್ಗ ಸುಂದರ ಬರಹ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ. ಬಹುಮಾನವನ್ನು ಪಡೆದಂತ 2 ಮತ್ತು 3ನೇ ವರ್ಗದ ಮುದ್ದು ಪುಟಾಣಿಗಳಿಗೆ ಅಭಿನಂದನೆಗಳು. ಈಗ 4ನೇ ವರ್ಗ ತೇಜಸ್ ಗಣಪತಿ ಪಟ್ಗಾರ್ 4ನೇ ವರ್ಗ ಕನ್ನಡ ಮಾಧ್ಯಮ ಸುಂದರ ಬರಹ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಚಪ್ಪಾಳೆ. ಶುಭಾನ್ ಸುದೀಶ್ ಪಟ್ಗಾರ್ 4ನೇ ವರ್ಗ ಕನ್ನಡ ಮಾಧ್ಯಮ ಸುಂದರ ಬರಹ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಯಶವಂತ್ ಮಂಜುನಾಥ್ ನಾಯ್ಕ್ 4ನೇ ವರ್ಗ ಸುಂದರ ಬರಹ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ. 50 ಮೀಟರ್ ಓಟ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. 2 ಪಟ್ಟು ಹೆಚ್ಚು ಚಪ್ಪಾಳೆ ಬೇಕು ಮಕ್ಕಳಿಗೆ. ಸೂರಜ್ ಸತೀಶ್ ನಾಯ್ಕ್ 4ನೇ ವರ್ಗ ಕನ್ನಡ ಮಾಧ್ಯಮ 50 ಮೀಟರ್ ಓಟ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಶ್ರೀನಾಥ್ ಕೇಶವ್ ಪಟ್ಗಾರ್ 5ನೇ ವರ್ಗ ಕನ್ನಡ ಮಾಧ್ಯಮ ಸುಂದರ ಬರಹ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಇಂದಿನ ಈ ಶುಭ ಸಮಾರಂಭದಲ್ಲಿ ಆಗಮಿಸಿರುವ ನಮ್ಮ ಶಾಲೆಯ ಪೂರ್ವ SDMC ಅಧ್ಯಕ್ಷರಾದ ಶ್ರೀ ದಾಮೋದರ್ ನಾಯ್ಕ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿಪೂರ್ವಕವಾದ ಒಂದು ಕೋರಿಕೆ. ದಾಮೋದರ್ ನಾಯ್ಕ್ ಸರ್, ವಿ ವೆಲ್ಕಮ್ ಯು ಸರ್. ಗುರುಪಾದ್ ದೇವು ಮುಕ್ರಿ 5ನೇ ವರ್ಗ 50 ಮೀಟರ್ ಓಟ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಸುಂದರ ಬರಹ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ನಮ್ಮ SDMC ಸದಸ್ಯರಾದ ಸುರೇಶ್ ಪಟ್ಗಾರ್ ಅವರು ಬಹುಮಾನವನ್ನು ನೀಡ್ತಾ ಇದ್ದಾರೆ. ಚಪ್ಪಾಳೆ ಬರಲಿ. ಜೀವನ್ ವೆಂಕಟೇಶ್ ಮುಕ್ರಿ 5ನೇ ವರ್ಗ ಸುಂದರ ಬರಹ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ. ಸಾಗರ್ ಗಣೇಶ್ ಮುಕ್ರಿ 5ನೇ ವರ್ಗ ಕನ್ನಡ ಮಾಧ್ಯಮ 50 ಮೀಟರ್ ಓಟ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಬಹುಮಾನವನ್ನು ಪಡೆದಂಥ 4 ಮತ್ತು 5ನೇ ವರ್ಗದ ಮುದ್ದು ಮಕ್ಕಳಿಗೆ ಶುಭಾಶಯಗಳು. ಈಗ 6ನೇ ವರ್ಗ ಕನ್ನಡ ಮಾಧ್ಯಮ ಲಕ್ಷ್ಮೀಶ್ ಉದಯ್ ಮುಕ್ರಿ 100 ಮೀಟರ್ ಓಟ ಪ್ರಥಮ ಸ್ಥಾನ. ಪವನ್ ನೇಮಿಚಂದ್ರ ನಾಯ್ಕ್ 6ನೇ ವರ್ಗ ಕನ್ನಡ ಮಾಧ್ಯಮ 100 ಮೀಟರ್ ಓಟ ದ್ವಿತೀಯ ಸ್ಥಾನ. ಕೌಶಿಕ್ ಚಂದ್ರಕಾಂತ್ ಅಂಬಿಗ್ 6ನೇ ವರ್ಗ 100 ಮೀಟರ್ ಓಟ ತೃತೀಯ ಸ್ಥಾನ. ಬಹುಮಾನವನ್ನು ನೀಡುತ್ತಿರುವಂತಹ ನಮ್ಮ ಗಣಪುಗೌಡರು SDMC ಸದಸ್ಯರಿಗೆ ಧನ್ಯವಾದಗಳು. ಈಗ 6ನೇ ವರ್ಗದ ಸುದೀಶ್ ಸುರೇಶ್ ಪಟ್ಗಾರ್ ಸುಂದರ ಬರಹ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾನೆ. ಚಪ್ಪಾಳೆ ಇನ್ನೂ ಜೋರಾಗಿ ಬಂದ್ರೆ ಒಳ್ಳೆಯದು. ಭರತ್ ಈಶ್ವರ್ ಪಟ್ಗಾರ್ 6ನೇ ವರ್ಗ ಸುಂದರ ಬರಹ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಮೋಹಿತ್ ಗಜಾನನ್ ನಾಯ್ಕ್ 6ನೇ ವರ್ಗ ಸುಂದರ ಬರಹ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ. ಬಹುಮಾನವನ್ನು ಪಡೆದಂತ 6ನೇ ವರ್ಗದ ಮುದ್ದು ಮಕ್ಕಳಿಗೆ ಮತ್ತು ನಮ್ಮ SDMC ಸದಸ್ಯರಾದ ಮಹೇಶ್ ಅವರಿಗೂ ಧನ್ಯವಾದಗಳು. ಈಗ 7ನೇ ವರ್ಗದ ಬಹುಮಾನ ಹೃತಿಕ್ ಸುರೇಶ್ ಪಟ್ಗಾರ್ ಸುಂದರ ಬರಹ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ನಮ್ಮ ದಾಮೋದರ್ ನಾಯ್ಕ್ ಸರ್ ಅವರು ಬಹುಮಾನವನ್ನು ನೀಡ್ತಾ ಇದ್ದಾರೆ.
ಸಚಿನ್ ಮಾರುತಿ ನಾಯ್ಕ್ 7ನೇ ವರ್ಗ 100 ಮೀಟರ್ ಓಟ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ಸುಂದರ ಬರಹ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಮಹೇಶ್ ಪರಮೇಶ್ವರ್ ಪಟ್ಗಾರ್ 7ನೇ ವರ್ಗ ಸುಂದರ ಬರಹ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ. ಎಚ್ ಬಿ ಪ್ರಜ್ವಲ್ 7ನೇ ವರ್ಗ 100 ಮೀಟರ್ ಓಟ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಯಕ್ಷಗಾನಕ್ಕೆ ಪೂರ್ವ ತಯಾರಿಯಲ್ಲಿರುವುದರಿಂದ ನಂತರ ಬಹುಮಾನವನ್ನು ನೀಡ್ತಾ ಇದ್ದೇವೆ. ವಿನಯ್ ರಮೇಶ್ ಮುಕ್ರಿ 7ನೇ ವರ್ಗ 100 ಮೀಟರ್ ಓಟ ತೃತೀಯ ಸ್ಥಾನ. ಬಹುಮಾನಗಳನ್ನು ಪಡೆದಂತ 6 ಮತ್ತು 7ನೇ ವರ್ಗದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಬಹುಮಾನವನ್ನು ನೀಡಿದಂಥ ನಮ್ಮ SDMC ಅಧ್ಯಕ್ಷರು, ಸದಸ್ಯರು ಹಾಗೂ ಆಗಮಿಸಿದಂಥ ಎಲ್ಲ ಗೌರವಾನ್ವಿತರಿಗೂ ಕೂಡ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಇಂಗ್ಲಿಷ್ ಮಾಧ್ಯಮದ ಅಂದರೆ ಬೈಲಿಂಗ್ವಲ್ ಸೆಕ್ಷನ್ ದ್ವಿಭಾಷಾ ಮಾಧ್ಯಮದ ಬಹುಮಾನಗಳನ್ನು ಘೋಷಿಸುವಂಥ ಸಮಯ. ಮಕ್ಕಳು ದಯವಿಟ್ಟು ಶಾಂತಚಿತ್ತರಾಗಿ ಕುಳಿತುಕೋಬೇಕು. ಸಾನ್ವಿ ಗೋವಿಂದ್ ನಾಯ್ಕ್ ಫಾರ್ ಮ್ಯೂಸಿಕಲ್ ಚೇರ್ ಫಸ್ಟ್ ಪ್ಲೇಸ್, ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಫಸ್ಟ್ ಪ್ಲೇಸ್. ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ನಿಶಾ ಗೌರೀಶ್ ಗೌಡ, first standard English medium. She secured second place in beautiful handwriting competition. Now I would like to call Rachita Ramchandra Patgar, first standard English medium, beautiful handwriting competition. She secured third place. Tejas Uday Madiwal, first standard English medium, musical chair, second place. Shrinika Mahesh Lakumane, musical chair, third place. Congratulations to first standard students. Nidhish Hosbugowda, second standard English medium, won second prize for beautiful handwriting competition. Request our headmaster to give the prizes. Pawan Kumar HS, second standard English medium, third place for beautiful handwriting. Now, put your hands together for our children, dear parents. Now, I would like to call Dhanvita Nagaraj Mukri, second standard English medium. She secured second place in musical chair competition. Bhargavi Vishwanath Naik, second standard English medium. She won third prize for musical chair competition. Congratulations, second standard students. Now it's time to announce third standard English medium students prizes. Shriya Mahesh Naik, third standard English. Karthik Ganesh Mukri, third standard English medium, beautiful handwriting, second place. Manvit Raghavendra Naik, third standard English medium, won third place for beautiful handwriting. Chinmay Mahesh Naik of third standard English medium, he won first place for musical chair. Jeevan Prashant Naik, third standard English medium, second place in musical chair competition.
Dhanvita Vinayak Patgar, 3rd standard English medium, musical chair, 3rd place. Congratulations to 3rd standard English medium students. Now it's time to announce 4th standard English medium students prizes. Manvi Ravi Naik of 4th English medium. She won 1st place for beautiful handwriting. Harshita Ganapati Naik, 4th standard English medium. She won 2nd place for beautiful handwriting. Nandan Preetam Mankikar of 4th English medium. He won 3rd place for beautiful handwriting. Put your hands together once again. I'd like to request you, all the parents, please support our students because we are government English medium students. Here we are announcing the prizes. Now it's Tejas Nagaraj Naik of 4th English medium. He won 3rd place for 50 meters running. Nagashri Jattu Gowda of 4th English medium. She won 1st place in 50 meters running. Sannidhi Prakash Divakar of 4th English medium. She won 2nd place in 50 meters running. Disha Ramesh Deshbhandari of 4th English medium. She secured 3rd place in 50 meters running. Sriram Sainath Naik of 5th English medium. He secured 3rd place in 100 meters running race. Kavya NM of 5th English medium. She secured 1st place in 100 meters running. Dhriti of 5th English medium won 2nd place in 100 meters running and secured 2nd place in beautiful handwriting competition. Akshara Nagesh Naik of 5th English medium. She won 3rd place in 100 meters running. Mayur Manjunath Naik of 5th English medium secured 1st place in beautiful handwriting competition. Please put your hands together for Mayur. Now it is the time to announce the last but not the least. Sanket Manjunath Divakar of 5th English medium. He won 3rd place in beautiful handwriting competition. Congratulations to all the 4th and 5th English medium students. I heartily welcome all of you on the behalf of Government Model Higher Primary School, Hegde, for the renewed event of us school praising its annual day. Constantly taking it further, the annual function, we welcome you all. ಗ್ರಾಮದ ಅಧಿದೇವತೆಯಾದ ತಾಯಿ
ಪ್ರಾರ್ಥನಾ ನೃತ್ಯದ ಮೂಲಕ ಕಾರ್ಯಕ್ರಮಕ್ಕೆ ದೈವಿ ಕಳೆ ತಂದ ಪ್ರಜ್ವಲ್ ಮತ್ತು ಆದಿತ್ಯ ಇವರಿಗೆ ಧನ್ಯವಾದಗಳು. ನಮ್ಮ ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಸುಮಂಗಲಾ ನಾಯ್ಕ್ ಇವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದ ಕುಮಾರಿ ನಿಮ್ಯಾ ಸಂಗಡಿಗರು, ತುಂಬಿ ನಿಮಗೆ ಸ್ವಾಗತವ ಕೋರುವೆ, ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ, ಭಾವ ಬೆರೆಸಿ ಗಾನ ಹರಿಸಿ ಶುಭವ ಕೋರುವೆ, ಭಾವ ಬೆರೆಸಿ ಗಾನ ಹರಿಸಿ ಶುಭವ ಕೋರುವೆ, ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ, ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ. ನಿಮ್ಮ ಆಗಮನವು ಇಂದು ಒಲವ ತೋರಣ, ನಿಮ್ಮ ಆಗಮನವು ಇಂದು ಒಲವ ತೋರಣ, ಸಮ್ಮಿಲನದ ಸವಿಯು ಸಂತಸಕ್ಕೆ ಕಾರಣ, ಸಮ್ಮಿಲನದ ಸವಿಯು ಸಂತಸಕ್ಕೆ ಕಾರಣ, ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ, ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ. ಎಲ್ಲ ಸೇರಿ ಖುಷಿಯ ಹಂಚಿನಲಿವ ಈ ದಿನ, ಎಲ್ಲ ಸೇರಿ ಖುಷಿಯ ಹಂಚಿನಲಿವ ಈ ದಿನ, ಸಂತಸದ ದಿನದಿ ಸವಿಯಾವುದಣ, ಖುಷಿಯ ಸಂತಸದ ದಿನದಿ ಸವಿಯಾವುದಣ, ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ, ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ. ಒಲವ ನೀಡು ಸುಧರೆಯುವುದು ರಾಗ ಸುಸ್ವರ, ಸದನೆಯುವುದು ಧನ್ಯ ಮಾನ್ಯ ಕಾವ್ಯ ಚಂದಿರ, ಒಲವ ನೀಡು ಸುಧರೆಯುವುದು ರಾಗ ಸುಸ್ವರ, ಸದನೆಯುವುದು ಧನ್ಯ ಮಾನ್ಯ ಕಾವ್ಯ ಚಂದಿರ, ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ, ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ, ಭಾವ ಬೆರೆಸಿ ಗಾನ ಹರಿಸಿ ಶುಭವ ಕೋರುವೆ, ಭಾವ ಬೆರೆಸಿ ಗಾನ ಹರಿಸಿ ಶುಭವ ಕೋರುವೆ, ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ, ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ, ಸ್ವಾಗತವ ಕೋರುವೆ, ಸ್ವಾಗತವ ಕೋರುವೆ. ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರಿದ ಮುದ್ದು ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ವಂದನೆಗಳು. ಸರ್ವಮಂಗಲೇ ಮಾಂಗಲ್ಯೆ ಸ್ವಯಂ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಸ್ಥಳೀಯ ಅಧಿದೇವತೆಯಾದ ಶಾಂತಿಕಾ ಪರಮೇಶ್ವರಿಗೆ ವಂದಿಸ್ತಾ, ಕುಲದೇವರಾದ ಬಬ್ಬೂರ್ಲಿಂಗೇಶ್ವರಿಗೆ ವಂದಿಸ್ತಾ 2024-25ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ನಮ್ಮ ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕರು ಬರುವರಿದ್ದರು. ಅನಿವಾರ್ಯ ಕಾರಣದಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಆದರದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ರಾಮನಾಥ ಶಾನ್ಭಾಗ್ರವರು ದೀಪ ಬೆಳಗಿಸುವ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಅವರನ್ನು ಆದರದ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತರಿಗೆ ಎಸ್ಡಿಎಂಸಿ ಸದಸ್ಯರಾದ ಶ್ರೀ ನೇಮಿಚಂದ್ರ ಎಲ್ ನಾಯ್ಕ್ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ನಮ್ಮ ಗ್ರಾಮ ಪಂಚಾಯಿತಿ ಪ್ರಥಮ ಪ್ರಜೆ ಅವರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಅವರಿಗೂ ಸಹ ನಮ್ಮ ಶಾಲೆ ಪರವಾಗಿ ಎಸ್ಡಿಎಂಸಿ ಪರವಾಗಿ ಊರ ನಾಗರಿಕ ಪರವಾಗಿ ಆದರದ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತರಿಗೆ ಎಸ್ಡಿಎಂಸಿ ಸದಸ್ಯರಾದ ಶ್ರೀ ರಾಮಚಂದ್ರ ಎನ್ ಮಡಿವಾಳ್ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ.
ಅದೇ ರೀತಿ ಮುಖ್ಯ ಅತಿಥಿಗಳಾದ ಮಾನ್ಯ ಉಪಾಧ್ಯಕ್ಷರಾದ ಶ್ರೀಮತಿ ಆಶಾ ನಾಯ್ಕರವರು ಸಹ ಹಾಜರಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲೆ ಪರವಾಗಿ SDMC ಪರವಾಗಿ ಆದರದ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತರಿಗೆ ಶ್ರೀಮತಿ ಗಿರಿಜಾ ಎಂ ಲಕ್ಕುಮನೆ ಇವರು ಅದೇ ರೀತಿ ನಮ್ಮ ಭಾಗದ ನಾಮನಿರ್ದೇಶಿತ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಯುತ BG ಶಾನ್ಭಾಗರು, ಇವರು ದಾನಿಗಳು ಸಹ ಹೌದು. ಅವರನ್ನ ನಾನು ನಮ್ಮ ಶಾಲೆ SDMC ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ಆದರದ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತರಿಗೆ ಶ್ರೀ ಸುರೇಶ್ ಎನ್ ಪಟಗಾರ್ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ನಮ್ಮ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಈಗಾಗಲೇ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಯಾದ ಶ್ರೀಮತಿ ರೇಖಾ ಸಿ ನಾಯ್ಕರವರು ಈಗಾಗಲೇ ಅವರು ನಮ್ಮ ಈ ಒಂದು ಪ್ರಮೋಷನ್ ಆಗಿ ಮುಂದೆ ಬೇರೆ ತಾಲೂಕಿಗೆ ಹೋಗಲಿದ್ದಾರೆ. ಆದರೂ ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಚೆಂದ ಕಾಣಿಸಿಕೊಳ್ಳಲಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲೆ ಪರವಾಗಿ SDMC ಪರವಾಗಿ ಆದರದ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತರಿಗೆ ಶ್ರೀಮತಿ ಗಿರಿಜಾ ಎಂ ಲಕ್ಕುಮನೆ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ನಮ್ಮ ತಾಲೂಕು ಮಾನ್ಯ ಸಹಾಯಕ ನಿರ್ದೇಶಕರು ಅಕ್ಷರದಾಸ್ ಅವರು ಬರಬೇಕಿತ್ತು. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಮಾನ್ಯ ರವೀಂದ್ರ ಭಟ್ ಸೂರ್ಯ ಅವರು ಪ್ರಾಥಮಿಕ ಶಾಲೆ ಶಿಕ್ಷಕ ಸಂಘದ ಅಧ್ಯಕ್ಷರು, ಅವರು ಸಹ ಬರಲಿದ್ದಾರೆ. ಅವರಿಗೂ ಸಹ ಆದರದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆ ಮೇರೆಗೆ ಶ್ರೀಯುತ DS ನಾಯ್ಕರವರು, ಇವರು ನಿವೃತ್ತ ಜಿಲ್ಲಾ ಪಂಚಾಯತ್ ಉಪಯೋಜನಾಧಿಕಾರಿಗಳು, ಇವರು ದಾನಿಗಳು ಸಹ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಉತ್ತಮ ಒಂದು ಸಹಾಯ ಸಹಕಾರ ನೀಡುವ ದಾನಿಗಳು ಸಹ. ಅವರಿಗೆ ನಮ್ಮ ಈ ಶಾಲೆಯ ಪರವಾಗಿ SDMC ಪರವಾಗಿ ಆದರದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಶ್ರೀಯುತರಿಗೆ ಶ್ರೀ ಜಟ್ಟು ಡಿ ಗೌಡ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಕ್ರಿಯಾಶೀಲ ಅಧ್ಯಕ್ಷರಾದ ಶ್ರೀಯುತ ಚಂದ್ರದಾಸ್ ನಾಯ್ಕರವರು ಹಾಜರಿದ್ದಾರೆ. ಅವರಿಗೂ ಸಹ ನಾವು SDMC ಪರವಾಗಿ ಶಾಲೆಯ ಪರವಾಗಿ ಆದರದ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತರಿಗೆ ಶ್ರೀ ನೇಮಿಚಂದ್ರ ಎಲ್ ನಾಯ್ಕ್ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ನಮ್ಮ ಶಾಲೆಯ ಉಪಾಧ್ಯಕ್ಷರಾದ ಶ್ರೀಮತಿ ಸುಮಂಗಲ ನಾಯ್ಕರವರು ಸಹ ಹಾಜರಿದ್ದಾರೆ. ಅವರಿಗೂ ಸಹ SDMC ಪರವಾಗಿ ಶಾಲೆ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ಆದರದ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತರಿಗೆ ಶ್ರೀಮತಿ ಮಾಲಿನಿ ಕೆ ಹುಲ್ಸ್ವಾರ್ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ನಮ್ಮ ಭಾಗದ CRPಗಳಾದ ಶ್ರೀಯುತ NR ನಾಯ್ಕ್ ಸರ್ ಅವರು ಹಾಜರಿದ್ದಾರೆ. ಅವರಿಗೂ ಸಹ ಶಾಲೆ ಪರವಾಗಿ SDMC ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ಆದರದ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತರಿಗೆ ಶ್ರೀ ಸುರೇಶ್ ಎನ್ ಪಟಗಾರ್ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ನಮ್ಮ ಈ ಭಾಗದ SDMC ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಯುತ ರಾಮಚಂದ್ರ ಪಡಗಾರ್ ಅವರು ವೇದಿಕೆಯಲ್ಲಿ ಹಾಜರಿದ್ದಾರೆ. ಅವರಿಗೂ ಸಹ ಶಾಲೆ ಪರವಾಗಿ SDMC ಪರವಾಗಿ ಊರ ನಾಗರಿಕರ ಪರವಾಗಿ ಆದರದ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತರಿಗೆ ಶ್ರೀ ಗಣಪು ಎಂ ಗೌಡ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ನಮ್ಮ ಶಾಲೆಯ ಮುಖ್ಯಮಂತ್ರಿಯವರಾದ ಶ್ರೀಯುತ ಋತಿಕ್ ಸುರೇಶ್ ಪಡಗಾರ್ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಸಹ ಶಾಲೆ ಪರವಾಗಿ SDMC ಪರವಾಗಿ ಆದರದ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತರಿಗೆ ಶ್ರೀಮತಿ ರೇಣುಕಾ ವಿ ನಾಯ್ಕ್ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ಈ ಒಂದು ಕಾರ್ಯಕ್ರಮಕ್ಕೆ ಊರ ದಾನಿಗಳು ತನುಮನ ಧನ ಸಹಾಯದಿಂದ ಈ ಒಂದು ಕಾರ್ಯಕ್ರಮ ಇಷ್ಟೆಲ್ಲ ವಿಜೃಂಭಣೆಯಿಂದ ನಡಲಿಕ್ಕೆ ಈ ಊರಿನ ದಾನಿಗಳೇ ಸಾಕ್ಷಿ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಯಾವುದೋ ಹಣಕಾಸಿನ ಬಲ ಇರಬೇಕು. ನಾವು ಈ ಕಾರ್ಯಕ್ರಮ ಮಾಡುವ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ SDMC ಅಧ್ಯಕ್ಷರಾದ ಶ್ರೀಯುತ ದಾಮೋದರ್ H ನಾಯ್ಕರವರು ಅವರ ಸುಮಾರು 2 ವರ್ಷಗಳ ಕಾಲ ದಕ್ಷ ಒಂದು ಈ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಸಹ ಆದರದ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತರಿಗೆ ಶ್ರೀ ಸುಭಾಷ್ ಪಟಗಾರ್ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ಈ ಒಂದು ಕಾರ್ಯಕ್ರಮನ ನಡೆಸಬೇಕಿದ್ರೆ
ಯಾವಾಗಲೂ ಸಹ ಆರ್ಥಿಕ ಬಲ ಇರ್ತದೆ. ನಾವು ಮೊದಲು ಈ ಕಾರ್ಯಕ್ರಮ ಮಾಡೋದು ಹೇಗೆ, ಈಗಾಗಲೇ ಶೈಕ್ಷಣಿಕ ಪ್ರವಾಸ ಮಾಡಿದ್ದೇವೆ ಆದರೂ ಸಹ ಈ ಊರಿನ ದಾನಿಗಳು ನಮ್ಮ ಕೈ ಬಿಡಲಿಲ್ಲ. ನಾವು ಎಲ್ಲೇ ಹೋದರೂ ಸಹ ನಮಗೆ ಧನ ಸಹಾಯ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ, ಇದೊಂದು ಹೆಗಡೆ ಅಂದರೆ ಒಂದು ಗಂಡು ಮೆಟ್ಟಿನ ಸ್ಥಳ. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಆರ್ಥಿಕ ತೊಂದರೆ ಅಂತ ಆಗೋದಿಲ್ಲ. ನಮ್ಮ ಧೀರು ಶಾನ್ಭಾಗರು ಇರ್ಬೋದು, ಬಿ ಜಿ ಶಾನ್ಭಾಗರು ಇರ್ಬೋದು, ನಮ್ಮ ಸುರೇಶ್ ಪ್ರಭು ಇರ್ಬೋದು, ಅವರೆಲ್ಲರೂ ಸಹ ಕೊಡಕೈ ದಾನಿಗಳು. ಯಾಕಂದರೆ ಈ ಒಂದು ಮತ್ತು ನಮ್ಮ DS ನಾಯಕರು ಇರ್ಬೋದು, ಅವರು ಮನೆಗೆ ಹೋದರೂ ಸಹ ಏನು ಬಂದಿದ್ರಿ ಅಂತ ಕೇಳಿ ಒಂದು ಒಳಗಡೆ ಹೋಗಿ ಹಣ ತೆಗೊಬಂದು ಕೊಟ್ಟುಬಿಟ್ರು. ಅಂತ ಒಂದು ದಾನಿಗಳಿಂದ ಕೂಡಿದ ಈ ಊರು ಎಂದೆಂದಿಗೂ ಒಂದು ಸಾಂಸ್ಕೃತಿಕ ತವರೂರು ಅಂತ ಹೇಳ್ತಾ ನನ್ನ ಈ ಒಂದು ಸ್ವಾಗತ ಭಾಷಣ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಸ್ವಾಗತ ನುಡಿಗಳ ಮೂಲಕ ಎಲ್ಲರನ್ನೂ ಸ್ವಾಗತಿಸಿದ ಪುರಂದರ್ ಎನ್ ಪಟಗಾರ್ ಸರ್ ಇವರಿಗೂ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಶ್ರೀ ಸುರೇಶ್ ಎನ್ ಪಟಗಾರ್ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಎಂದು ಹೇಳುತ್ತಾ ಈ ಉದ್ಘಾಟನಾ ಸಮಾರಂಭವನ್ನು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮಂಜು ನಾಯ್ಕರವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. Brightness and prosperity are the symbols of light, or it is a positive force that removes darkness. By praying God to bestow us with knowledge, wisdom and talents, Lek invites our honorable chief guest and respected principal to lit the lamp. ದೀಪವನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದ ಸರ್ವರಿಗೂ ಧನ್ಯವಾದಗಳು. ಹಿಂದಿನಿಂದ ಇಲ್ಲಿಯವರೆಗೆ ನಮ್ಮ ವಂದನೆಗಳು. ತಾಯಿ ಶಾಂತಿಕಾಂಬೆಗೆ ನಮಿಸುತ್ತಾ ನಮ್ಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಈ ಸುಂದರ ಸಮಾರಂಭದಲ್ಲಿ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ವಾಚಿಸುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ 85 ಹಾಗೂ 1ರಿಂದ 5ನೇ ತರಗತಿಯವರೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ 106, ಒಟ್ಟು 191 ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರ ಹುದ್ದೆ ಖಾಲಿ ಇದ್ದು 6 ಕಾಯಂ ಶಿಕ್ಷಕರು ಹಾಗೂ 3 ಅತಿಥಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅಕ್ಷರ ದಾಸೋಹದಲ್ಲಿ 3 ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಲಾಖೆಯ ವಿವಿಧ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿದೆ. ಡಾಕ್ಟರ್ AV ಬಾಳಿಗ ಅಲ್ಯುಮಿನಿ ಟ್ರಸ್ಟ್ ಸಹಭಾಗಿತ್ವದಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ವಾರದಲ್ಲಿ 2 ದಿನ ಸ್ಪೋಕನ್ ಇಂಗ್ಲಿಷ್ ತರಗತಿಯು ನಡೆಯುತ್ತಿದೆ. ದಾನಿಗಳು ನೀಡಿದ ಸ್ಮಾರ್ಟ್ ಟಿವಿಯಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸುವ ಮೂಲಕ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹೆಚ್ಚಿನ ಜ್ಞಾನವನ್ನು ಪಡೆಯುತ್ತಿದ್ದಾರೆ. ಶ್ರೀ ಚಂದ್ರಾಸ್ ಕೆ ನಾಯ್ಕರವರ ಅಧ್ಯಕ್ಷತೆಯಲ್ಲಿ ಅತ್ಯಂತ ಕ್ರಿಯಾಶೀಲ ಹಾಗೂ ದಕ್ಷ SDMCಯು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು, ಪ್ರಸ್ತುತ ಅಕ್ಷರದಾಸೋಹ ಅಡುಗೆ ಕೋಣೆಯ ಒಳಗೆ ಟೈಲ್ಸ್ ಅಳವಡಿಕೆ ಹಾಗೂ ಮುಂಭಾಗದಲ್ಲಿ ನೆಲ ಮತ್ತು ಮೇಲ್ಛಾವಣಿ ನಿರ್ಮಾಣ ಮಾಡಿರುವುದು ಅಭಿನಂದನೀಯ ಕಾರ್ಯವಾಗಿದೆ. ಶೈಕ್ಷಣಿಕ ಬಲವರ್ಧನಾ ವರ್ಷ 2024-25 ಈ ಧ್ಯೇಯ ವಾಕ್ಯವು ಅನುಷ್ಠಾನಗೊಳ್ಳುತ್ತಿದೆ. ನಮ್ಮ ಶಾಲೆಯು ಉತ್ತಮ ಶೈಕ್ಷಣಿಕ ಗುಣಮಟ್ಟವನ್ನು ಹೊಂದಿದ್ದು, ಇದಕ್ಕೆ ಪ್ರತಿಯಾಗಿ 2024-25ನೇ ಸಾಲಿನಲ್ಲಿ ಡಯಟ್ ಕುಮ್ಟಾರ್ ಅವರು ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸಿದ್ದ ಶಾಲಾ ಹಂತದಲ್ಲಿ ಕಾರ್ಯರೂಪಕ್ಕೆ ತಂದ ಉತ್ತಮ ಆಚರಣೆಗಳ ಅನುಷ್ಠಾನ ಈ ಶೀರ್ಷಿಕೆಯಡಿಯಲ್ಲಿ ಉತ್ತಮ ಪ್ರಾಯೋಗಿಕ ಶಾಲೆ ಆಯ್ಕೆ ಪ್ರಕ್ರಿಯೆಯಲ್ಲಿ CRPಗಳಾದ ಶ್ರೀ NR ನಾಯ್ಕರವರು ಹೆಗ್ಡೆ ಕ್ಲಸ್ಟರ್ನಲ್ಲಿ ನಮ್ಮ ಶಾಲೆಯನ್ನೇ ಆಯ್ಕೆ ಮಾಡಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ.
ಶಾಲೆಯ ವಿದ್ಯಾರ್ಥಿಗಳು ಪಠ್ಯದೊಂದಿಗೆ ಸಹಪಠ್ಯ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ್ದು, ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿಯಲ್ಲಿ 12 ಪ್ರಥಮ, 5 ದ್ವಿತೀಯ ಹಾಗೂ 2 ತೃತೀಯ ಸ್ಥಾನವನ್ನು ಪಡೆದು ತಾಲೂಕಾ ಮಟ್ಟದಲ್ಲಿ 12 ಸ್ಪರ್ಧೆಗಳಲ್ಲಿ ಸ್ಪರ್ಧಿಸಿ 5ರಲ್ಲಿ ಬಹುಮಾನವನ್ನು ಪಡೆದಿರುತ್ತಾರೆ. ತಾಲೂಕಾ ಮಟ್ಟದ ಭಗವದ್ಗೀತಾ ಅಭಿಯಾನದಲ್ಲಿ ಸ್ಪರ್ಧಿಸಿ ಬಹುಮಾನವನ್ನು ಪಡೆದಿರುತ್ತಾರೆ. ಹಾಗೂ ಶಾಂತಿವನ ಟ್ರಸ್ಟ್ ಧರ್ಮಸ್ಥಳದವರು ನಡೆಸಿದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿದ್ದು, ರತೀಕ್ ಸುರೇಶ್ ಪಟಗಾರ್ ಈತನು ಪ್ರಬಂಧ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಶ್ರೀ ವಿನಾಯಕ್ ಪಟಗಾರ್ ವಕೀಲರು ಪ್ರಸ್ತುತ ಸಾಲಿನಲ್ಲಿ ತಮ್ಮ ತಂದೆಯವರಾದ ದಿವಂಗತ ಶಿವರಾಮ್ ಪಟಗಾರ್ ಅವರ ಹೆಸರಿನಲ್ಲಿ 3,000 ರೂಪಾಯಿಗಳನ್ನು ಹಾಗೂ ಶ್ರೀ ಶಾಂತಿಕಾಂಬಾ ಪ್ರೌಢಶಾಲೆಯ ನಿವೃತ್ತ ಮುಖ್ಯಾಧ್ಯಾಪಕರಾದ ಶ್ರೀ ಶಿವಪ್ರಕಾಶ್ ಬಿ ನಾಯ್ಕರವರು ನೀಡಿದ 2,000 ರೂಪಾಯಿಗಳನ್ನು ಠೇವಣಿ ಇಡಲಾಗಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರೋತ್ಸಾಹದಾಯಕವಾಗಿ ಶಿಕ್ಷಣಾಭಿಮಾನಿಗಳು ಸುಮಾರು 75,000 ರೂಪಾಯಿಗಳನ್ನು ಠೇವಣಿ ಇಟ್ಟಿದ್ದು, ಅದರ ಬಡ್ಡಿ ಹಣವನ್ನು ಪ್ರತಿ ವರ್ಷ ತರಗತಿಗಳಲ್ಲಿ ಪ್ರಥಮ 3 ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ರೂಪದಲ್ಲಿ ನೀಡಿ ಉತ್ತೇಜಿಸಲಾಗುತ್ತಿದೆ. ಶೈಕ್ಷಣಿಕ ಅಭಿವೃದ್ಧಿಯೊಂದಿಗೆ ಶಾಲೆಗೆ ಭೌತಿಕ ಸೌಲಭ್ಯಗಳು ಅತಿ ಅವಶ್ಯಕ. ಅಂತೆಯೇ ಗ್ರಾಮ ಪಂಚಾಯತ್ ಹೆಗಡೆಯವರು ಶಾಲೆಗೆ ಅಗತ್ಯವಿರುವ ಇಂಗುಗುಂಡಿ ನಿರ್ಮಿಸಿರುತ್ತಾರೆ ಹಾಗೂ ಅಕ್ಷರ ದಾಸೋಹ ನಿರ್ವಹಣೆಗೆ ಉಂಟಾಗುತ್ತಿರುವ ನೀರಿನ ಸಮಸ್ಯೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಸಮಸ್ಯೆಯನ್ನು ಬಗೆಹರಿಸುತ್ತಿದ್ದಾರೆ. ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರೂ ಆದ ಶ್ರೀ ಶಾಂತಾರಾಮ್ ನಾಯ್ಕರ್ ಇವರ ವಿಶೇಷ ಪ್ರಯತ್ನದಿಂದ ಮಾನ್ಯ MLCಗಳವರಾದ ಶ್ರೀ BK ಹರಿಪ್ರಸಾದ್ ಇವರ ನಿಧಿಯಿಂದ ಶಾಲೆಯ ಅಭಿವೃದ್ಧಿಗೆ 5 ಲಕ್ಷ ರೂಪಾಯಿಗಳ ಅನುದಾನಗಳು ಮಂಜೂರಾಗಿರುತ್ತದೆ. ಈ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಪಾಲಕ ಪೋಷಕರು, ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಸದಸ್ಯರು, ಊರದಾನಿಗಳು, ಜನಪ್ರತಿನಿಧಿಗಳು, ಅಂಗನವಾಡಿ ಕಾರ್ಯಕರ್ತೆಯರು ತನುಮನ ಧನ ಸಹಾಯ ಮಾಡಿರುತ್ತಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಹೆಗಡೆ ಗ್ರಾಮದ ಸಮಸ್ತ ನಾಗರಿಕರಿಗೆ ಅನಂತ ವಂದನೆಗಳು. ನಮ್ಮ ಶಾಲೆಯ ಭೌತಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕರಿಸುತ್ತಿರುವ ಜನಪ್ರತಿನಿಧಿಗಳಿಗೂ, ಶಿಕ್ಷಣಾಭಿಮಾನಿಗಳಿಗೂ, ಅಧಿಕಾರಿಗಳಿಗೂ ಹಾಗೂ ಊರ ನಾಗರಿಕರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಪ್ರತಿಯೊಬ್ಬರ ಸಹಭಾಗಿತ್ವದಲ್ಲಿ ಮುನ್ನಡೆಯುತ್ತಿರುವ ನಮ್ಮ ಶಾಲೆಗೆ ಕೆಲವು ಅಗತ್ಯತೆಗಳಿವೆ. 2025-26ನೇ ಸಾಲಿನಲ್ಲಿ ಕನ್ನಡ ಮಾಧ್ಯಮದ 1ರಿಂದ 7ನೇ ತರಗತಿಯ ಜೊತೆಗೆ ಇಂಗ್ಲಿಷ್ ಮಾಧ್ಯಮದ 1ರಿಂದ 6ನೇ ತರಗತಿಗಳು ನಡೆಯುವುದರಿಂದ ಒಂದು ಹೊಸ ಕೊಠಡಿ ಹಾಗೂ ಶಿಕ್ಷಕರ ಅಗತ್ಯತೆ ಇದೆ. ಹೆಚ್ಚುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಪೀಠೋಪಕರಣದ ಅಗತ್ಯತೆ ತೀರಾ ಇರುತ್ತದೆ. ನಮ್ಮಿ ಬೇಡಿಕೆಗಳು ಇಡಲಿ ಎಂದು ಗಣ್ಯರಲ್ಲಿ ವಿನಂತಿಸುತ್ತಾ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ವರದಿ ವಾಚನವನ್ನು ಮಂಡಿಸಿದಂಥ ಶ್ರೀಮತಿ ಶರಾವತಿ ನಾಯ್ಕ್ ಇವರಿಗೆ ಧನ್ಯವಾದಗಳು. ಮಕ್ಕಳು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿರುತ್ತಾರೆ. ಆ ಬಹುಮಾನಗಳ ಯಾದಿಯನ್ನು ಈಗ ವಾಚಿಸಲಿದ್ದಾರೆ ನಮ್ಮ ಶಾಲೆಯ ಫ್ಯೂ ಮಿನಿಟ್ಸ್. ಈಗ ನಾವು ನಮ್ಮ ಪ್ರೀತಿಯ ರೇಖಾ ಮೇಡಮ್ ಅವರಿಗೆ ಸನ್ಮಾನಿಸುವಂಥ ಕ್ಷಣ. ದಯವಿಟ್ಟು ವೇದಿಕೆಯಲ್ಲಿರ ಎಲ್ಲರೂ ಕೂಡ ಇದಕ್ಕೆ ಸಾಕ್ಷಿಯಾಗಬೇಕು ಅಂತ ವಿನಂತಿಸ್ತಾ ಬಹುಮಾನ ವಿತರಣೆಯನ್ನು ಇನ್ನು ಕೆಲವೇ ನಿಮಿಷಗಳಲ್ಲಿ ಮಾಡ್ತೇವೆ. ಕನಸು ಜೀವನಕ್ಕೆ ಸ್ಫೂರ್ತಿ, ನಂಬಿಕೆ ಕೆಲಸಕ್ಕೆ ಸ್ಫೂರ್ತಿ, ಪ್ರೀತಿ ಹೃದಯಕ್ಕೆ ಸ್ಫೂರ್ತಿ, ಆದರೆ ನಗು ಎಲ್ಲರಿಗೂ ಸ್ಫೂರ್ತಿ. ಯಾವಾಗಲೂ ನಗುಮುಖದಿಂದಲೇ ಶಿಕ್ಷಕರನ್ನು ಪ್ರೇರೇಪಿಸುವ ಸ್ಫೂರ್ತಿಯ ಚಿಲುಮೆಯಾದ ಈ ಕಾರ್ಯಕ್ರಮದ ಅತಿಥಿಗಳು ಹಾಗೂ ಈ ತಾಲೂಕಿನ ಸಮನ್ವಯಾಧಿಕಾರಿಗಳೂ ಆಗಿರುವ ಶ್ರೀಮತಿ ರೇಖಾ ಸಿ ನಾಯ್ಕ್ ರವರು ಈ ಕೆಲವೇ ದಿನದ ಹಿಂದೆ ಪದೋನ್ನತಿ ಹೊಂದಿ ಶಿರಸಿ ಡಯಟ್ ಶಿಕ್ಷಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಕಾರಣದಿಂದ ನಮ್ಮೆಲ್ಲ ಶಿಕ್ಷಕ ವೃಂದದ ಪರವಾಗಿ ಅವರಿಗೆ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸನ್ಮಾನಿಸುತ್ತಿದ್ದೇವೆ. ಈ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡಬೇಕೆಂದು ವೇದಿಕೆಯಲ್ಲಿದ್ದ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ.
ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹೆಗಡೆ ಇದರ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ರಾಮನಾಥ್ ಶಾನ್ವಾಗ್ರವರೇ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಹಾಗೂ ಹೆಗಡೆ ಪಂಚಾಯತ್ ಅಧ್ಯಕ್ಷರಾದಂಥ ಮಂಜುನಾಥ್ ಪಟಗಾರ್ ಅವರೇ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರೇ ಮತ್ತು ವೇದಿಕೆ ಎದುರಿಗಿರುವಂತಹ ಎಲ್ಲ ಪಾಲಕ ಪೋಷಕರೇ, ಊರ ನಾಗರಿಕರೇ, ಮುದ್ದು ವಿದ್ಯಾರ್ಥಿನಿಯರೇ, ಶಾಲಾ ಶಿಕ್ಷಕರೇ, STMC ಎಲ್ಲ ಪದಾಧಿಕಾರಿಗಳೇ ಹಾಗೂ ವಿವಿಧ ಶಾಲೆಗಳಿಂದ ಆಗಮಿಸಿದಂತಹ ಶಿಕ್ಷಕ ಬಾಂಧವರೇ, ಈ ಶಾಲೆಯ ವಾರ್ಷಿಕೋತ್ಸವದಲ್ಲಿ ನಾನು ಸನ್ಮಾನ ಸ್ವೀಕರಿಸಿದಂಥ ಕ್ಷಣಕ್ಕೆ ಧನ್ಯಳಾಗಿದ್ದೇಳೆ. ಇಲ್ಲಿ ಈ ಒಂದು ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೂ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಮತ್ತು ಈ ಒಂದು ಶಾಲೆ ನಮ್ಮ ತಾಲೂಕಿನ ಹೆಮ್ಮೆಯ ಶಾಲೆ. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಗಳನ್ನು ಒಳಗೊಂಡಂತೆ ಭಾಳಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದೊಂದು ಹೆಮ್ಮೆಯ ಸಂಗತಿ. ಅದೇ ರೀತಿಯಾಗಿ ಸಂಖ್ಯೆ ಹೆಚ್ಚಾದಾಗೆ ಸರ್ಕಾರದಿಂದ ಕೊಡಲ್ಪಡುವಂತಹ ಸೌಲಭ್ಯಗಳನ್ನು ಕೂಡ ನಮಗೆ ಕೊಡಲಿಕ್ಕೆ ಒಂದು ಅನುವು ಮಾಡಿಕೊಡಲಿಕ್ಕೆ ಸಹಾಯ ಆಗ್ತಾ ಇದೆ. ಈ ಒಂದು ಶಾಲೆಯಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೀರಿ. ಸಂಘಟನೆಯಲ್ಲಿ ಪಾಲ್ಗೊಂಡಂತಹ ಊರ ನಾಗರಿಕರು, STMCಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ಶಾಲಾ ಶಿಕ್ಷಕರು ಹಾಗೂ ಇಲ್ಲಿ ಇರುವಂಥ ಕ್ರಿಯಾಶೀಲ ಎಲ್ಲ ಶಿಕ್ಷಕ ಬಾಂಧವರು ಮತ್ತು ಕ್ರಿಯಾಶೀಲ CRPಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಸಂಘಟನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಇನ್ನೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಇಂದು ಮುಂದೆ ಎಲ್ಲರೂ ಕೂಡ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದಾರೆ. ಅದರ ಸಲುವಾಗಿ ಹೆಚ್ಚಿಗೆ ಮಾತನ್ನು ಹೇಳದೆ ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಇನ್ನೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ. ನಮ್ಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಶುಭ ಸಂದರ್ಭದಲ್ಲಿ ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಇದೀಗ ಪುರಸ್ಕಾರ. ನನ್ನ ನೆಚ್ಚಿನ ಗುರುಗಳಾದ ಶ್ರೀಮತಿ ರೇಖಾ ಮೇಡಮ್ ಅವರನ್ನು ಸನ್ಮಾನಿಸಿದ್ದು ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂತ ತುಂಬ ಖುಷಿಯಿಂದ ಮತ್ತು ಹೆಮ್ಮೆಯಿಂದ ಹೇಳ್ಕೊಳ್ತಾ, ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯಃ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಎಲ್ಲ ಗುರುಗಳಿಗೂ ಕೂಡ ನಮಿಸುತ್ತಾ ಇಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. 1ನೇ ವರ್ಗ ಕನ್ನಡ ಮಾಧ್ಯಮ ಪ್ರಿಯಾ ಸೀತಾರಾಮ್ ಪಟ್ಗಾರ್ ತರಗತಿಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾಳೆ. ಬಹುಮಾನ ವಿತರಕರಾದ ಶ್ರೀಯುತ ರಾಮನಾಥ್ ಶಾನ್ಭಾಗ್ ಅವರು ಮಕ್ಕಳಿಗೆ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಬೇಕಾಗಿ ಕೋರಿಕೆ. ದಾನಿಗಳು ನೀಡಿದಂಥ ಬಹುಮಾನ ಇದರೊಂದಿಗಿದೆ, ಪ್ರಶಸ್ತಿ ಪತ್ರವಿದೆ. ಅಗತ್ಯ ಮಹೇಶ್ ಮುಕ್ರಿ 1ನೇ ವರ್ಗ ಪ್ರಥಮದ ನಂತರದ ಸ್ಥಾನ, 2ಯ ಸ್ಥಾನ. ಸಮರ್ಥ್ ದಿನೇಶ್ ಮುಕ್ರಿ 1ನೇ ವರ್ಗ 3ಯ ಸ್ಥಾನ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಆರ್ಯನ್ ಈಶ್ವರ್ ಪಟ್ಗಾರ್ ಪ್ರಥಮ ಸ್ಥಾನ. ಸುಬ್ರಹ್ಮಣ್ಯ ನಾಗರಾಜ್ ನಾಯ್ಕ್ 2ನೇ ವರ್ಗ 2ಯ ಸ್ಥಾನ. ಧನ್ಯವಾದಗಳು ಧೀರು ಶಾನ್ಭಾಗ್ ಅವರಿಗೆ. ಜಗದೀಶ್ ರಾಘವೇಂದ್ರ ಸಾಳುಂಕೆ 2ನೇ ವರ್ಗ 3ಯ ಸ್ಥಾನ. ಮಂಜುನಾಥ್ ಪಟ್ಗಾರ್ ಅವರು ಬಹುಮಾನವನ್ನು ನೀಡುತ್ತಿದ್ದಾರೆ. ಶುಭಾಂಗ್ ಸುದೀಶ್ ಪಟ್ಗಾರ್ 3ನೇ ವರ್ಗ ಪ್ರಥಮ ಸ್ಥಾನ. ಚಪ್ಪಾಳೆ ಇನ್ನೂ ಜೋರಾಗಿ ಕೇಳಿಸಲಿ ಅಂತ ನಮ್ಮೆಲ್ಲರ ಆಶಯ. ಸೂರಜ್ ಸತೀಶ್ ನಾಯ್ಕ್ 3ನೇ ವರ್ಗ 2ಯ ಸ್ಥಾನ. ಯಶವಂತ್ ಮಂಜುನಾಥ್ ನಾಯ್ಕ್ 3ನೇ ವರ್ಗ 3ಯ ಸ್ಥಾನ. ಮಂಜುನಾಥ್ ಪಟ್ಗಾರ್ ಅವರಿಗೆ ಧನ್ಯವಾದಗಳು. ಶ್ರೀನಾಥ್ ಕೇಶವ್ ಪಟ್ಗಾರ್ 4ನೇ ವರ್ಗ ಪ್ರಥಮ ಸ್ಥಾನ. ದಿಗಂತ್ ವಿಷ್ಣು ಪಟ್ಗಾರ್ 4ನೇ ವರ್ಗ 2ಯ ಸ್ಥಾನ.
ಶ್ರೀಪಾದ್ ದೇವು ಮುಕ್ರಿ 4ನೇ ವರ್ಗ ತೃತೀಯ ಸ್ಥಾನ. ಧನ್ಯವಾದಗಳು ಮೇಡಮ್. ಪವನ್ ನೇಮಿಚಂದ್ರ ನಾಯ್ಕ್ 5ನೇ ವರ್ಗ ಪ್ರಥಮ ಸ್ಥಾನ. ಬಿಜಿ ಶಾನ್ಭಾಗ್ ಅವರು ಬಹುಮಾನವನ್ನು ನೀಡುತ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ಮೋಹಿತ್ ಗಜಾನನ್ ನಾಯ್ಕ್ 5ನೇ ವರ್ಗ ದ್ವಿತೀಯ ಸ್ಥಾನ. ಅನೂಪ್ ರಮೇಶ್ ಮುಕ್ರಿ 5ನೇ ವರ್ಗ ತೃತೀಯ ಸ್ಥಾನ. ರಿತಿಕ್ ಸುರೇಶ್ ಪಟ್ಗಾರ್ 6ನೇ ವರ್ಗ ಪ್ರಥಮ ಸ್ಥಾನ ಹಾಗೂ ಶಾಂತಿವನ ಟ್ರಸ್ಟ್ ಜ್ಞಾನದರ್ಶಿನಿ ಪುಸ್ತಕದ ಪ್ರಬಂಧ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದಕ್ಕೆ ನಮ್ಮ ಶಾಲೆಯ ಹೆಮ್ಮೆಯ ನಿವೃತ್ತ ಮುಖ್ಯಾಧ್ಯಾಪಕರಾದ ಶ್ರೀ ಸುರೇಂದ್ರ ನಾಯ್ಕ್ ಅವರು ನೀಡಿದಂತ 1,000 ರೂಪಾಯಿ ಬಹುಮಾನವನ್ನ ಪಡೀತಾ ಇದ್ದಾನೆ ರಿತಿಕ್ ಸುರೇಶ್ ಪಟ್ಗಾರ್. ರಾಮಚಂದ್ರ ಪಟ್ಗಾರ್ ಅವರು ಬಹುಮಾನವನ್ನು ನೀಡ್ತಾ ಇದ್ದಾರೆ. ಮಕ್ಕಳೇ ಜೋರಾದ ಚಪ್ಪಾಳೆ ಕೇಳಿಸ್ಲಿ. ಸಚಿನ್ ಮಾರುತಿ ನಾಯ್ಕ್ 6ನೇ ವರ್ಗ ದ್ವಿತೀಯ ಸ್ಥಾನ. ಮಹೇಶ್ ಪರಮೇಶ್ವರ್ ಪಟ್ಗಾರ್ 6ನೇ ವರ್ಗ ತೃತೀಯ ಸ್ಥಾನ. ಪವನ್. Now the time to announce the prizes for our bilingual section, that is English medium section. First of all, I would like to call Pawan Kumar HS for securing first place in first standard. Sir, DS Naik sir, present this award. Please clap for him. Please clap for Pawan Kumar. Now, Prerana Tukaram Tadukatta, she secured second place in first standard. Nandish H. Gowda, first standard, he secured second place. Nandish. Nihal Prakash Naik, first standard, third place. Now we are moving to the second standard English medium. Sanvi Satish Madiwal secured first place. Shriya Mahesh Naik, second standard, she secured second place. Please give them a big round of applause. Karthik Ganesh Mukri, second standard, he's secured second place. Chinmay Ganapati Kodia, third place in second standard. Pratham Dinesh Naik secured first place in third standard English medium. Please put your hands together for our students. Akshay Chandrahas Naik secured second place in third standard English medium. His father is giving him the prize. It's a rare moment for us, sir. Hardika Kiran Patgar secured third place in third standard English medium. Please clap for our students. NH Pranamya secured third place in third standard English medium. Now it's time to announce the prizes for fourth standard. Rachana S secured first place in fourth English medium. Navya Vasant Naik secured second place in fourth standard English medium. Mayur Manjunath Naik secured third place in fourth standard English medium. Congratulations all the students and the guests. ಈಗ ನಮ್ಮ 7ನೇ ವರ್ಗದ
ಪ್ರಥಮ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿಯ ಹೆಸರನ್ನು ಹೇಳುವಂಥ ಸಮಯ. ಯುವರಾಜ್ ಲಕ್ಷ್ಮಣ್ ಅಂಬಿ, ಪ್ರಥಮ ಸ್ಥಾನ. ಚಪ್ಪಾಳೆ ಬರಲಿ. ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳು, ಇದೀಗ ಹೈಸ್ಕೂಲ್ನಲ್ಲಿ ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳು. ರವಿಚಂದ್ರ ಸತೀಶ್ ನಾಯ್ಕ್, ದ್ವಿತೀಯ ಸ್ಥಾನ. ಮಾರುತಿ ವೆಂಕಟೇಶ್ ನಾಯ್ಕ್, ತೃತೀಯ ಸ್ಥಾನ. ಈಗ ನಮ್ಮ ಶಾಲೆಯಲ್ಲಿ ಟೀಮ್ ಇವೆಂಟ್ಸ್ ನಡೆಸಲಾಗಿದ್ದು, ಅದರಲ್ಲಿ ಕ್ರಿಕೆಟ್ ಸ್ಪರ್ಧೆಯಲ್ಲಿ ನೀರಜ್ ವಿಶ್ವನಾಥ್ ನಾಯ್ಕ್ ಅವರ ತಂಡ ಪ್ರಥಮ ಸ್ಥಾನವನ್ನು ಪಡೆದು ಶೀಲ್ಡ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ದಯವಿಟ್ಟು ಗಣ್ಯರು ಮಕ್ಕಳಿಗೆ ಪುರಸ್ಕಾರವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನೀರಜ್ ವಿಶ್ವನಾಥ್ ನಾಯ್ಕ್ ಅಂಡ್ ಟೀಮ್. ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಕ್ಕಳು ಬನ್ನಿ. ಅವರ ತಂಡದ ಸದಸ್ಯರು ಧೀರು ಶಾನ್ಬಾಗ್ ಅವರಿಂದ ಟ್ರೋಫಿಯನ್ನು ಪಡೆದುಕೊಳ್ಳಬೇಕು. ಈಗ ಋತಿಕ್ ಸುರೇಶ್ ಪಟ್ಗಾರ್ ಅವರ ತಂಡ ದ್ವಿತೀಯ ಸ್ಥಾನವನ್ನು ಪಡೆದು ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡೆದುಕೊಂಡಿದೆ. ಇದೀಗ ವೇದಿಕೆಯ ಮೇಲೆ ಋತಿಕ್ ಸುರೇಶ್ ಪಟ್ಗಾರ್ ಅಂಡ್ ಟೀಮ್. ಶ್ರೀಯುತ ಮಂಜುನಾಥ್ ಪಟ್ಗಾರ್ ಅವರು ಟ್ರೋಫಿಯನ್ನು ಹಸ್ತಾಂತರಿಸಲಿದ್ದಾರೆ. ದಯವಿಟ್ಟು ತಂಡದ ಸದಸ್ಯರೆಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿದ್ದವರು ಬಂದು ಟ್ರೋಫಿಯನ್ನು ಸ್ವೀಕರಿಸಬೇಕು. ಗೆದ್ದಂಥ ಎಲ್ಲ ತಂಡ ಮತ್ತು ತಂಡದ ಸದಸ್ಯರಿಗೆ ಅಭಿನಂದನೆಗಳು. ಇನ್ನೊಂದು ಸ್ಪರ್ಧೆಯ ಅನೌನ್ಸ್ಮೆಂಟ್ ಉಳಿದಿದೆ. ಪಾಲಕರಿಗಾಗಿ ನಡೆದಂಥ ಕ್ರೀಡಾ ಸ್ಪರ್ಧೆಯ ವಿಜೇತರ ಯಾದಿಯನ್ನು ಓದ್ತೇನೆ. ದಯವಿಟ್ಟು ವಿಜೇತರು ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿದ್ದವರು ಕೂಡಲೇ ಬರಬೇಕು. ಪುರುಷರಿಗೆ ಗುರಿ ಹೊಡೆಯುವ ಸ್ಪರ್ಧೆ ಮತ್ತು ಗುಂಡು ಎಸೆತ ಸ್ಪರ್ಧೆ, ಮಹಿಳೆಯರಿಗೆ ಗುರಿ ಹೊಡೆಯುವ ಸ್ಪರ್ಧೆ ಮತ್ತು ಸಂಗೀತ ಕುರ್ಚಿಯನ್ನು ಏರ್ಪಡಿಸಿದ್ವಿ. ಈ ಸ್ಪರ್ಧೆಗಳಲ್ಲಿ ಬಹುಮಾನ ವಿಜೇತರ ಯಾದಿಯನ್ನು ಓದುವುದಕ್ಕಿಂತ ಮುಂಚೆ ನಮ್ಮ ಧೀರು ಶಾನ್ಬಾಗ್ ಅವರು ನಮ್ಮ ಪ್ರಥಮ ಸ್ಥಾನ ಪಡೆದಂಥ ನೀರಜ್ ವಿಶ್ವನಾಥ್ ನಾಯ್ಕ್ ತಂಡದವರಿಗೆ 600 ರೂಪಾಯಿ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ದಯವಿಟ್ಟು ಕ್ಯಾಪ್ಟನ್ ಅಂಡ್ ಟೀಮ್ ಮೆಂಬರ್ಸ್ ಹ್ಯಾವ್ ಟು ಕಮ್ ಅಂಡ್ ರಿಸೀವ್ ದ ಪ್ರೈಸ್ ಮನಿ. DS ನಾಯ್ಕ್ ಸರ್ ಅವರು ಕೂಡ 500 ರೂಪಾಯಿ ಪ್ರೈಸ್ ಮನಿಯನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಪ್ಲೀಸ್ ಕಲೆಕ್ಟ್. ಧನ್ಯವಾದಗಳು ತಮ್ಮೆಲ್ಲರಿಗೂ ಕೂಡ. ಗುರಿ ಹೊಡೆಯುವ ಸ್ಪರ್ಧೆ ಮತ್ತು ಗುಂಡು ಎಸೆತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ಸ್ಪರ್ಧಾಳು ನರಸಿಂಹ ಪಿ ಶಾನ್ಭಾಗ್. ಎರಡೂ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಗಣ್ಯರು ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಹಾಗೆ ವೆಂಕಟೇಶ್ ಎಸ್ ಕೊಡಿಯಾ ಅವರು ಕೂಡ ಗುರಿ ಹೊಡೆಯುವ ಸ್ಪರ್ಧೆ ಮತ್ತು ಗುಂಡು ಎಸೆತ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಚಂದ್ರಹಾಸ್ ಕೆ ನಾಯ್ಕ್ ಅವರು ಗುರಿ ಹೊಡೆಯುವ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಅವರು ನಮ್ಮ SDMC ಅಧ್ಯಕ್ಷರು, ನಮಗೆ ಹೆಮ್ಮೆ. ಮಹೇಶ್ ನಾರಾಯಣ್ ಮುಕುರಿ ಅವರು ಗುಂಡು ಎಸೆತ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕು.
ಮಕ್ಕಳಿಗಾಗಿ ನಡೆಸಿದಂಥ ಸ್ಪರ್ಧೆಯಲ್ಲಿ ಮೊದಲನೇದಾಗಿ ಗುರಿ ಹೊಡೆಯುವ ಸ್ಪರ್ಧೆಯಲ್ಲಿ ಮಂಗಲಾ ನಾಗರಾಜ್ ಆಚಾರ್ಯ ಅವರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕು. ಆಶಾ ನಾಯ್ಕ್ ಅವರು ಬಹುಮಾನವನ್ನು ನೀಡ್ತಾ ಇದ್ದಾರೆ. ಸುಮಂಗಲ ಎಂ ನಾಯ್ಕ್ ಅವರು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಅವರು ನಮ್ಮ ಉಪಾಧ್ಯಕ್ಷರು ಅನ್ನುವುದು ಕೂಡ ನಮಗೆ ಒಂದು ಹೆಮ್ಮೆಯ ಸಂಗತಿ. ಶ್ರೀಮತಿ ಲತಾ ವಿನೋದ್ ರಾಥೋಡ್ ಅವರು ಗುರಿ ಹೊಡೆಯುವ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಸಂಗೀತ ಕುರ್ಚಿಯಲ್ಲಿ ಮಾಧುರಿ ಜಿ ಮುಕ್ರಿ ಅವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅಭಿನಂದನೆಗಳು. ಭವಾನಿ ನರಸಿಂಹ ಶಾನ್ಭಾಗ್ ಅವರು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಗಾಯತ್ರಿ ಜಿ ಪಟ್ಗಾರ್ ಅವರು ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಅಭಿನಂದನೆಗಳು. ಬಹುಮಾನ ವಿಜೇತರಾದ ಎಲ್ಲ ಪಾಲಕರು ಕೂಡ ನಮ್ಮೆಲ್ಲರಿಗೂ ಮುದ್ದು ಮಕ್ಕಳಿಗೂ ಕೂಡ ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಇಲ್ಲಿಯವರೆಗೆ ಬಹುಮಾನವನ್ನು ನೀಡಿದಂಥ ಎಲ್ಲರಿಗೂ ಗಣ್ಯರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಾಧನೆಯಲ್ಲಿ ಹಿಂದೆ ಬಿದ್ದಿಲ್ಲ ಅನ್ನೋದಕ್ಕೆ ಇನ್ಸ್ಪೈರ್ ಅವಾರ್ಡ್ 2023-24ರಲ್ಲಿ 3 ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಯುವರಾಜ್ ಲಕ್ಷ್ಮಣ್ ಅಂಬಿಕ್, ಮಾರುತಿ ವೆಂಕಟೇಶ್ ನಾಯ್ಕ್, ಮಹೇಶ್ ಸುರೇಶ್ ಪಟ್ಗಾರ್ ಇವರು 10,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಪಡೆದು ತಮ್ಮ ಮಾದರಿಯೊಂದಿಗೆ ತಯಾರಾಗಿದ್ದಾರೆ. ರಾಜ್ಯ ಮಟ್ಟಕ್ಕೂ ಕೂಡ ಅವರು ಆಯ್ಕೆ ಆಗಲಿ ಅನ್ನುವಂತಹ ಹಾರೈಕೆಯನ್ನ ಮಾಡ್ತಾ, ಅದೇ ರೀತಿ ಧರ್ಮಸ್ಥಳ ಶಾಂತಿವನ ಟ್ರಸ್ಟ್ನವರು ಜ್ಞಾನದರ್ಶಿನಿ ಮೌಲ್ಯಾಧಾರಿತ ಪುಸ್ತಕ ಆಧಾರಿತ ಸ್ಪರ್ಧೆಗಳನ್ನು ನಡೆಸಿದ್ದಲ್ಲಿ ಹೃತಿಕ್ ಸುರೇಶ್ ಪಟ್ಗಾರ್ ನಮ್ಮ ಶಾಲೆಯ ಹೆಮ್ಮೆ ವಿದ್ಯಾರ್ಥಿ ರಾಜ್ಯ ಮಟ್ಟಕ್ಕೆ ಪ್ರಬಂಧ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯನ್ನು ಪ್ರತಿನಿಧಿಸ್ತಾ ಇದ್ದಾನೆ. ತುಂಬಾ ಹೆಮ್ಮೆಯ ವಿಷಯ. ಅದೇ ರೀತಿ ಸಚಿನ್ ಮಾರುತಿ ನಾಯ್ಕ್ ಕೂಡ ಕಂಠಪಾಠ ಸ್ಪರ್ಧೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಲ್ಲಿ ಸಮಾಧಾನಕರ ಬಹುಮಾನ ಪಡೆದಿದ್ದಾನೆ. HB ಪ್ರಜ್ವಲ್ ಕೂಡ ಚಿತ್ರಕಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾನೆ. ಮಹೇಶ್ ಸುರೇಶ್ ಪಟ್ಗಾರ್ ಭಾಷಣದಲ್ಲಿ ತಾಲೂಕು ಮಟ್ಟದಲ್ಲಿ ಸಮಾಧಾನಕರ ಬಹುಮಾನವನ್ನು ಪಡೆದಿದ್ದಾರೆ. ಅದೇ ರೀತಿ ಭಗವದ್ಗೀತೆ ಅಭಿಯಾನ ಸ್ಪರ್ಧೆಯಲ್ಲಿ ನಮ್ಮ ಸುದೀಶ್ ಪಟ್ಗಾರ್ ಹಾಗೆ ನಮ್ಮ ಅಕ್ಷಯ್ ಚಂದ್ರಾಸ್ ನಾಯ್ಕ್ ಕೂಡ ಶಾಲೆಗೆ ಸುಮಾರು 70ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ರಲ್ಲಿ ಬಹುಮಾನವನ್ನು ಪಡೆದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಧನ್ಯವಾದಗಳು. ಬಹುಮಾನ ವಿತರಣೆಯನ್ನು ನಡೆಸಿಕೊಟ್ಟ ಹಾಗೂ ಬಹುಮಾನವನ್ನು ವಿತರಿಸಿದ ಸರ್ವರಿಗೂ ಧನ್ಯವಾದಗಳು. ಶಿಕ್ಷಕರು ಜೀವನ ಪೂರ್ತಿ ಸ್ವಯಂ ಕಲಿಕೆ ಮಾಡುವ ವಿದ್ಯಾರ್ಥಿಗಳನ್ನು ಸೃಷ್ಟಿಸಬೇಕು. ಪದಗಳ ಜೋಡಣೆಯ ಕತೆ, ಕವಿತೆ, ಮುಗ್ಧ ಮನಸ್ಸುಗಳು ಅರಳಿಸಿದ ಚಿತ್ರ, ಚುಕ್ಕಿ ಇಟ್ಟು ರಚಿಸಿದ ರಂಗವಲ್ಲಿ ಎಲ್ಲವೂ ಅವರದೇ ಸ್ವಂತ. ಹರಕೆ ಹಾರೈಕೆಗಳಿರಲಿ ನಾಳೆಗಳಿಗಂತ. ಬಿಡುಗಡೆ ಮಾಡಿದ ಶ್ರೀ BG ಶಾನ್ಭಾಗ್ ಇವರಿಗೆ ಧನ್ಯವಾದಗಳು. ಹಣದಿಂದ ಬರುವ ಗೌರವ ದೀಪದ ಬೆಳಕು ಇದ್ದಂತೆ, ಅದು ದೀಪದ ಎಣ್ಣೆ ಇರುವವರೆಗೆ ಮಾತ್ರ. ಒಳ್ಳೆಯತನಕ್ಕೆ ಸಿಗುವ ಗೌರವ ಸೂರ್ಯನಂತೆ, ಅದು ಸೃಷ್ಟಿ ಇರುವವರೆಗೂ ಬೆಳಗುತ್ತದೆ. ಹೆಗಡೆ ಜನಮಾನಸದಲ್ಲಿ ಬೆಳಕು ನೀಡುವ ಸೂರ್ಯನಂತಿರುವ ಈ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಧೀರೇಶ್ ಶಾನ್ಭಾಗ್ ಮಾನ್ಯ ಅಧ್ಯಕ್ಷರು, ಹಳೆಯ ವಿದ್ಯಾರ್ಥಿಗಳ ಸಂಘ MHPS ಹೆಗಡೆ ಇವರಿಗೆ ಈ ಸಮಯ. ಶ್ರೀ ಶಾಂತಿಕಾಂಬ ದೇವರನ್ನು ಕೈ ಮುಗಿಯುತ್ತಾ ನಾನು ಎರಡೇ ಮಾತನ್ನು ವಿಷಯವನ್ನು ಮುಗಿಸ್ತೇನೆ. ಹಿರಿಯ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆ ಆಗನಿಮಿಕ ಶಾಲೆ ಪ್ರಾಥಮಿಕ ಶಾಲೆ ಹೆಗಡೆ ವಾರ್ಷಿಕ ಸೈನ್ಯ ಸಮಯದ 24-25ನೇ ಇವತ್ತಿನ ನನ್ನ ಆತ್ಮೀಯ ಸ್ನೇಹಿತರಾದಂಥ ಮನ್ನಾತ್ಮಕರವರೇ, ವೇದಿಕೆ ಬೇಕಂತ ಪುತ್ತಣ್ಣವರೇ ಮತ್ತು ಎಲ್ಲ ನಮ್ಮ ಪಂಚಾಯತ್ ಸದಸ್ಯರೇ, ಶಾಲೆಯ ಕಮಿಟಿ ಅಧ್ಯಕ್ಷರೇ, ಗುರುಗಳೇ ಮತ್ತು ಮುಂದೆ ಕೂತ ಪಾಲಕರ ತಾಯಿಗಳೇ, ತಂದೆಗಳೇ ಮತ್ತು ಊರಿನ ನಾಗರಿಕರೇ, ಈಗಾಗಲೇ 8 ಗಂಟೆ ಆಗಿದೆ. ಹಾಗಾಗಿ ನೀವು ಯಾವ ನಮ್ಮದು ಭಾಷಣ ಕೇಳಲಿಕ್ಕೆ ಬರಲಿ ನನಗೆ ಗೊತ್ತುಂಟು. ನಾವೀಗ ಭಾಷಣ ಮಾಡಿಬಿಟ್ರೆ ನಮ್ಮ ಸಲುವಾಗಿದ್ದ ಭಾಷಣ ಅಲ್ಲ, ಯಾಕೆಂದರೆ ನೀವು ಭಾಷಣ ಕೇಳೋಕ್ಕೂ ಬಂದಿಲ್ಲ. ಮತ್ತು ಇವತ್ತಿನ ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ
ಈ ನಮ್ಮ ಪುರಂದರ ಮಾಸ್ತರು ಮತ್ತು ಸುನಿಲ್ ಮಾಸ್ತರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಭಾಳ ಓಡಾಡಿದ್ದಾರೆ. ಈಗ ಪುರಂದರ ಮಾಸ್ತರ್ ಮುಂದಿನ ಮೇದಲ್ಲಿ ರಿಟೈರ್ಡ್ ಅಂತೆ. ನನಗೆ ಈಗ ಹೇಳ್ಕೊಳ್ಳಿ ಭಾಳ ವಿಚಿತ್ರ ಆಯಿತು. ಅವ್ರು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು 15 ದಿವಸ ಮೊದಲೇ ಎಲ್ಲ ಕಾರ್ಯಕ್ರಮ ಮಾಡೋಕೆ ಜನರಿಗೆ ತಿಳಿಸ್ತಾರೆ. ನಂಗೆ ಫೋನ್ ಮಾಡಿದರು. ನಾನು ಅವ್ರಿಗೆ ಹೇಳಿದೆ, ಶಾಲೆಯ ಕಾರ್ಯಕ್ರಮ ಅಂದರೆ ಗ್ಯಾದರಿಂಗ್ ಅನ್ನು ಹುಡುಗಾಟಿಕೆ ಅಲ್ಲ, ದಾನಿಗಳು ಕೊಡ್ತಾರೆ. ದಾನಿಗಳು ಯಾರು ನಮ್ಮ ಹೆಗಡೆ ಊರಲ್ಲಿ ಯಾರು ರೊಕ್ಕ ಕೊಡಲಿಕ್ಕೆ ಕಡಿಮೆ ಇಲ್ಲ, ಭಾಳ ಸಂಜೆ ಮಾಡೋಕೆ ಕಷ್ಟ ಇಲ್ಲ ಎಲ್ಲ ಎಂದು ಈ ವರ್ಷ ನಂದು ಕೊನೆಯ ವರ್ಷ ಅಂದ್ಕೊಂಡು ಅವರು ಮಾಡಿದ್ದಾರೆ. ಪ್ರತಿ ವರ್ಷವೂ ಮತ್ತೆ ಪ್ರವಾಸವೂ ಮಾಡ್ತಾರೆ. ಎರಡೂ ಈ ನಮ್ಮ ಬಾಯಿ ಶಾಲೆಯಲ್ಲಿ ಪ್ರತಿ ವರ್ಷ ಮಾಡ್ತಾರೆ. ಇನ್ನು ಮುಂದೆ ನನ್ನ ರಿಕ್ವೆಸ್ಟ್ ಅಂದರೆ ಮಕ್ಕಳಿಗೆ ಪಾಲಕರಿಗೆ ಕೇಳಿ ಯಾವುದಾದ್ರು ಒಂದು ಕಾರ್ಯಕ್ರಮ ಇಟ್ಕೊಳ್ಳಿ, ಅವ್ರಿಗೂ ಹೊರೆಯಾಗುವುದು ನಿಮಗೂ ಹೊರೆಯಾಗುವುದು ಅಂತ ಮಾತನ್ನು ನಾವು ಹೇಳಿಕ್ಕೆ ಬಯಸ್ತೇನೆ. ಅದೇ ಪ್ರಕಾರ ಇಲ್ಲಿ ಒಳ್ಳೆಯ ಶಿಕ್ಷಣವೂ ನಮ್ಮ ಈಗಾಗಲೇ 102 ಮಕ್ಕಳು ಇಂಗ್ಲೀಷ್ ಮೀಡಿಯಂ ಕಲಿತಿದ್ದಾರೆ. 102 ಮಕ್ಕಳಿಗೆ 2-3 ಮಾಸ್ತರಿಂದ ಇಂಗ್ಲೀಷ್ ಕಲಿಲಿಕ್ಕೆ ಸಾಧ್ಯ ಇಲ್ಲ ಅಂತೂ ನನಗೊಂದು ಅನಿಸ್ತದೆ. ಹಾಗಾಗಿ ನಮ್ಮ ಸರ್ಕಾರ, ಘನ ಸರ್ಕಾರ ಏನು ಇಂಗ್ಲೀಷ್ ಕಲಿಲಿಕ್ಕೆ ಸರ್ಕಾರ ಏನು ನೇಮಿಸಿದೆ, ಸರ್ಕಾರದಿಂದ ಆದಷ್ಟು ಬೇಗ ನಾವು ಎಲ್ಲ ಮಾತಾಡಿ ಗವರ್ಮೆಂಟಿನ ತರೋ ಪ್ರಯತ್ನ ಮಾಡ್ತೇವೆ. ಇಂಗ್ಲೀಷ್ ಕಲಿಯೋದು ಈಜಿ ಇಲ್ಲ. ಏನು ನೀವು ಇಂಗ್ಲೀಷ್ ಕಲಿಸ್ತೀವಿ, ಮನೆಯಲ್ಲೂ ಪಾಲಕರು ಮತ್ತು ತಾಯಿದಿಂದ ಮಗನನ್ನು ಕೂಡಿ ಇಂಗ್ಲೀಷ್ ಕಲಿಸ್ಬೇಕಾಗ್ತದೆ. ಈಗ ನಾವೆಲ್ಲ ಇಂಗ್ಲೀಷ್ಗೆ ಮೊದಲಿಗೆ ಕಲಿಬಾರ್ದು, ಕಲಿಬೋದು. ಆದರೆ ಮನೆಯಲ್ಲೂ ತಂದೆ ತಾಯಿಗೆ ಕಲಿಸಿದ್ರೆ ಆ ಇಂಗ್ಲೀಷು ಒಳ್ಳೆಯದು ಮಕ್ಕಳಿಗೆ ಬರ್ತದೆ. ಮುಂದಿನ ದಿವಸದಲ್ಲಿ ಈಗಾಗಲೇ ನಮ್ಮ ಶಾಲೆ ಹೆಗಡೆ ಶಾಂತಿಕಾಂಬ ಸ್ಕೂಲ್ ಉಂಟು, ನಮ್ಮೂರು ಶಾಲೆ. ಹಾಗಾಗಿ ಆ ಸ್ಕೂಲಿಗೂ ಮಕ್ಕಳು ಕಡಿಮೆ ಆಗ್ತಾ ಹೋಗಿದ್ದಾರೆ. ಯಾಕಂದರೆ ಇಂಗ್ಲೀಷ್ ಬಂದ ಅಲ್ಲಿ ಇಂಗ್ಲೀಷ್ ಮೀಡಿಯಂ ಇಲ್ಲ. ಹಾಗಾಗಿ ಇಂಗ್ಲೀಷ್ ಕಲಿತು ನಮ್ದೇನು ತಕರಾರಿಲ್ಲ, ಇಂಗ್ಲೀಷ್ ಕಲೀರಿ ನೀವು. ಆದರೆ ಇಂಗ್ಲೀಷ್ ಕಲಿಬೇಕಾದ್ರೆ ಭಾಳ ವಾಕ್ಯದಲ್ಲಿ ಭಾಳ ಮಹತ್ವಗಳುಂಟು. ಇಲ್ಲಿ ನೀವು ಇಂಗ್ಲೀಷ್ ಕಲಿತಂದ್ರೆ ಮಕ್ಕಳು ಮುಂದೆ ಸ್ಕೂಲಿಗೆ ಹೋದರೆ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಇಂಗ್ಲೀಷ್ ಹಾಕುವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಇಂಗ್ಲೀಷ್ ಬರೋ ಪೂರ್ವದಲ್ಲಿ ನಮಗೆ ಇಂಗ್ಲೀಷ್ ಬಂದರೆ ಮಾತ್ರ ಇಂಗ್ಲೀಷ್ ಸೇರಿಸಬೇಕು ನಾನು ವಿನಂತಿ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿದ ಶ್ರೀ ಧೀರು ಶಾನ್ಭಾಗ್ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಬಹುಮಾನ ವಿತರಕರಾದ ಶ್ರೀಮತಿ ಆಶಾ ಎಸ್ ನಾಯ್ಕ್, ಮಾನ್ಯ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಹೆಗಡೆ ಇವರ ಅನಿಸಿಕೆಗಾಗಿ ಈ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರ ಮತ್ತು ವೇದಿಕೆಯ ಮುಂದಿರುವ ಪಾಲಕ ಪೋಷಕರೇ, ಶಿಕ್ಷಕ ವೃಂದದವರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತು ಇಲ್ಲಿ ಸ್ನೇಹ ಸಮ್ಮೇಳನ ನಡೀತಾ ಇದೆ. ಇಂಥ ಒಂದು ಕಾರ್ಯಕ್ರಮಗಳು ಈ ಡಿಸೆಂಬರ್ ಜನವರಿ ಈ ತಿಂಗಳಲ್ಲೇ ಇಡ್ತಾರೆ. ಯಾಕಂದರೆ ಇನ್ನು ಮುಂದೆ ಬರೋದು ಪರೀಕ್ಷೆ, ವಾರ್ಷಿಕ ಪರೀಕ್ಷೆ. ಮಕ್ಕಳು ಫ್ರೆಶ್ ಆಗಬೇಕು ಹೇಳಿ ಅವರಿಗೊಂಥರ ಇದೊಂದು ಖುಷಿ ಮೂಮೆಂಟ್ ಇದು. ಇಂಥದ್ದು ಪ್ರವಾಸ, ಇಂಥ ಗ್ಯಾದರಿಂಗ್ ಇಂಥದ್ದೆಲ್ಲ ಇಟ್ಕೊಂಡ್ರೆ ಅವರು ಈಗ ಮುಂದಿನ ಪರೀಕ್ಷೆಗೆ ಅವರು ಒಳ್ಳೆ ರೀತಿಯಲ್ಲಿ ಫ್ರೆಶ್ ಅಪ್ ಆಗಿ ಹೋಗಬೇಕು ಹೇಳೋ ಒಂದೇ ಒಂದು ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳು ಇರ್ತಾರೆ. ಆದರೆ ಇವತ್ತು ಮಕ್ಕಳಿಗೆ ಎಲ್ಲ ಇದು ತುಂಬ ಸಂತೋಷದ ವಿಷಯ ಕೂಡ. ಯಾಕಂದ್ರೆ ಅವರಿಗೆ ಅವ್ರ ಪ್ರತಿಭೆಯನ್ನು ತೋರಿಸ್ಲಿಕ್ಕಂತ ಈ ವೇದಿಕೆ ಸಿಗ್ತದೆ ಅವರಿಗೆ. ಇನ್ನೂ ಎಷ್ಟೋ ವೇದಿಕೆಗಳು ಸಿಗ್ತದೆ ಈಗ, ಮೊದಲಿನ ಹಾಗೆ ಏನಿಲ್ಲ. ಆದರೆ ಅವು ಕೂಡ ಟೀಚರ್ಸ್, ಪೇರೆಂಟ್ಸ್ ಇಷ್ಟರ ಮಧ್ಯದಲ್ಲೇ ಇರೋದು ಹೆಚ್ಚು ವೇದಿಕೆ ಪ್ರೋಗ್ರಾಮ್ಗಳೆಲ್ಲ. ಆದರೆ ಇದು ಊರ ನಾಗರಿಕರಿಗೂ ಕೂಡ ಈ ಶಾಲೆಯಲ್ಲಿ ಇರುವ ಮಕ್ಕಳು ಯಾವ ರೀತಿ ಪ್ರತಿಭಾವಂತರು, ಯಾವ್ಯಾವ ರೀತಿಯಲ್ಲಿ ಅವರಿಗೆ ಪ್ರತಿಭೆಗಳಿದೆ ಅಂತ ಎಲ್ಲ ತಿಳಿಲಿಕ್ಕೆ ಇದೊಂದು ಸುಂದರ ಅವಕಾಶ ಆಗ್ತದೆ. ಇದೇ ರೀತಿ ಈ ಮಕ್ಕಳಿಗೆ ನಾನು ಶುಭ ಹಾರೈಸ್ತಾ, ಈಗ ಮುಂದಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಶ್ರೀಮತಿ ಆಶಾ ಎಸ್ ನಾಯ್ಕ್ ಇವರಿಗೆ ಧನ್ಯವಾದಗಳು. ಹೆಗಡೆ ಕೇಂದ್ರದ ಸಿಆರ್ಪಿ ಹಾಗೂ ನಮ್ಮ ಈ ಕಾರ್ಯಕ್ರಮದ ಮಾರ್ಗದರ್ಶಕರು, ಜೊತೆಗೆ ಯಕ್ಷಗಾನ ಕಲಾವಿದರೂ ಆದ ಶ್ರೀ NR ನಾಯ್ಕ್ ಸರ್ ಇವರ ಪ್ರೋತ್ಸಾಹಕ ನುಡಿಗಾಗಿ ಈ ವೇದಿಕೆ. ಆತ್ಮೀಯರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ಗಣ್ಯ ಮಹೋದಯರೇ, ಹಾಗೆ ಸಭೆಯ ಮುಂದೆ ಆಸೀನರಾಗಿರುವಂಥ ಎಲ್ಲ ಸಭಾಸದರೇ, ಮುದ್ದು ಮಕ್ಕಳೇ, ಈ ಶಾಲೆಯ ಶಿಕ್ಷಕ ವೃಂದದವರೇ, ವ್ಯಕ್ತಿಯ ಬದುಕಿನಲ್ಲಿ ಬಾಲ್ಯ ಅನ್ನುವುದು ಒಂದು ಸುಮಧುರ ಕ್ಷಣ. ಆ ಬಾಲ್ಯ ಮತ್ತೆ ಈಗ ನಾವು ಅದನ್ನು ಬಯಸಿದ್ರೆ ಮತ್ತೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಹಾಗಾಗಿ ಈ 1ರಿಂದ 7ನೇ ವರ್ಗದಲ್ಲಿ ಓದುವಂಥ ಪ್ರಾಥಮಿಕ ವಿಭಾಗದಲ್ಲಿಯ ಪ್ರತಿ ವರ್ಷದ ವಾರ್ಷಿಕೋತ್ಸವವನ್ನು ಕೂಡ ಪ್ರತಿಯೊಂದು ಮಗು ತನ್ನ ಜೀವನದಲ್ಲಿ ನೆನೆಸಿಕೊಳ್ತದೆ. ಹಾಗಾಗಿ ಆ ಮಗುವಿನ ತನ್ನ ಒಂದು ಸೃಜನಾತ್ಮಕ ಕಲೆಯನ್ನು ಅಥವಾ ತನ್ನ ತಾನೇನನ್ನು ಕಲ್ತಿದ್ದೇನೋ ಅದನ್ನು ಪ್ರದರ್ಶಿಸುವುದಕ್ಕೆ ಒಂದು ಸುಂದರ ವೇದಿಕೆ ಇವತ್ತಿಗೆ ಅನಾವರಣಗೊಂಡಿದೆ. ಹಾಗೆ ಪ್ರತಿ ವರ್ಷವೂ ಕೂಡ ಆ ಮಗು ತನ್ನದಾಗಿರುವಂಥ ಒಂದು
ಪ್ರಬುದ್ಧತೆಯನ್ನು ಇಲ್ಲಿ ಹೊರ ಇಡುವುದಕ್ಕೆ ಒಂದು ಅತ್ಯಂತ ಉತ್ತಮವಾದಂಥ ತಾಣವಾಗಿ ಇದು ಮಾರ್ಪಟ್ಟಿದೆ. ಹಾಗೆ ಎಲ್ಲ ಮಕ್ಕಳು ಕೂಡ ಅತ್ಯಂತ ಖುಷಿಯಿಂದ ಸಿದ್ಧತೆಯಲ್ಲಿ ತಮ್ಮ ಕಾರ್ಯಕ್ರಮವನ್ನು ಕೊಡಬೇಕೆನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಅದನ್ನು ನೋಡುವುದಕ್ಕಾಗಿ, ಅದನ್ನು ಸವಿಯುವುದಕ್ಕಾಗಿ ಆಗಮಿಸಿದ್ದೀರಿ. ಹಾಗಾಗಿ ಅಂಥ ಅಭೂತಪೂರ್ವಂಥ ಕ್ಷಣವನ್ನು ಏನು ನೀವು ಆಸ್ವಾದಿಸುವುದಕ್ಕೋಸ್ಕರವಾಗಿ ಬಂದಿದ್ದೀರಿ. ನಿಮ್ಮ ಆಸ್ವಾದನೆಯ ಸಮಯವನ್ನು ನಾವು ಹಾಳು ಮಾಡದೆ, ಈಗಾಗಲೇ ಧೀರುಶಾನ್ ಬಗ್ರು ಹೇಳಿದ್ದಾರೆ, ಒಬ್ಬೊಬ್ಬರು 3 ನಿಮಿಷ ಮಾತಾಡಲು ಸುಮಾರು ಹೊತ್ತಾಗ್ತದೆ ಅನ್ನುವಂಥದ್ದನ್ನು. ಹಾಗಾಗಿ ಸಮಯ ಏನು ಹಾಳು ಮಾಡದೆ ನಾವು ಈ ಒಂದು ಮುಂದಿನ ಕಾರ್ಯಕ್ರಮವನ್ನು ಅತ್ಯಂತ ಉತ್ತಮವಾಗಿ ವೀಕ್ಷಿಸುವುದಕ್ಕೆ ಅಂಗನವಾಡಿಯಿಂದ ಜೊತೆಗೆ ನಮ್ಮ 7ನೇ ವರ್ಗದವರೆಗಿನ ಎಲ್ಲ ಮಕ್ಕಳು ಕಾರ್ಯಕ್ರಮವನ್ನು ಕೊಡಲಿಕ್ಕಿದ್ದಾರೆ. ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ, ಕೊನೆಯವರೆಗೂ ಕಾರ್ಯಕ್ರಮವನ್ನು ನೋಡಿ ಪ್ರೇಕ್ಷಕ ಬಂಧುಗಳು ಸಹಕರಿಸಿ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡಿರುವಂಥ ದಾನಿಗಳಿಗೂ ಮತ್ತೆ ಎಲ್ಲ ಅಭಿಮಾನಿಗಳಿಗೂ ಕೂಡ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನಾನು DS ನಾಯ್ಕ ಹೇಳಿ, ಇಲ್ಲಿ ಹೆಗಡೆ ಆಯಿತು ಮನೆ. ನಾನು ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೂ ರಾಜ್ಯ ಲೆಕ್ಕಪತ್ರ ಇಲಾಖೆಯಲ್ಲಿ ಅಕೌಂಟ್ಸ್ ಆಫೀಸರ್ ಆಗಿ ಹಾಗೂ ಉಪನಿರ್ದೇಶಕನಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಹೆಗಡೆಯಲ್ಲಿ ವಾಸವಾಗಿದ್ದೇನೆ. ಇದು ಹೆಗಡೆಯಲ್ಲಿ ನಾನು ಕನ್ನಡ ಶಾಲೆ ಜಟ್ಟೆಕಂಬಿ, ಹೆಗಡೆ ಗಂಡು ಮಕ್ಕಳ ಶಾಲೆ, ಹೆಗಡೆ ಹೈಸ್ಕೂಲ್ ಕಲಿತಂಥ ವಿದ್ಯಾರ್ಥಿ. ಇಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ, ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕ 74-25ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ನನ್ನ ಶುಭಾಶಯಗಳು. ಈ ಕಾರ್ಯಕ್ರಮದಲ್ಲಿ ನಾನು ಮುಖ್ಯವಾಗಿ ಹೇಳಬೇಕಂತಂದರೆ ಎಲ್ಲ ಶಿಕ್ಷಕ ವರ್ಗದವರು, ಮಕ್ಕಳು ತೀರಾ ಉತ್ಸಾಹದಿಂದ ಅತ್ಯುತ್ತಮ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅತ್ಯುತ್ತಮ ಪ್ರಗತಿಯನ್ನು ಕೊಟ್ಟಿದ್ದಾರೆ. ನನ್ನ ಮಾತು ಕಿವಿ ಮಾತು ಹೇಳೋದಾದರೆ, ಪಾಲಕರು ಹಾಗೂ ಮತ್ತು ಶಿಕ್ಷಕರ ನಡುವಿನ ಸಂಬಂಧ ಅಂದರೆ ಮಕ್ಕಳನ್ನು ಪ್ರಥಮವಾಗಿ ಜನನಿ ತಾನೇ ಮೊದಲ ಗುರು. ತಾಯಿಯನ್ನು ತನ್ನ ಮಕ್ಕಳನ್ನು ದಯವಿಟ್ಟು ಶಾಂತತೆ ಕಾಪಾಡಿ, ತನ್ನ ಮಕ್ಕಳನ್ನು ಮಗುವನ್ನು ಫಸ್ಟು ಅಮ್ಮ ಎಂದು ಕಲಿಸೋವಳೆ ತಾಯಿ ಜನನಿ ತಾನೇ ಮೊದಲ ಗುರು. ತಾಯಿ ಏನು ಮಾಡ್ತಾಳೆ ಅಂದರೆ, ಶಾಲೆ ಹೋಗುವವರೆಗೆ ತಾಯಿನೇ ಮಕ್ಕಳನ್ನು ಒಂದು ರೂಪಕ್ಕೆ ತರುವವಳು. ನಂತರ ಶಿಕ್ಷಕರ ಕೈಯಲ್ಲಿ ಮಕ್ಕಳನ್ನು ಕೊಡ್ತಾಳೆ ತಾಯಿ. ಅಮ್ಮ ಅಂತ ಕಲಿಸೋವಳು ಫಸ್ಟ್ ಅವಳು. ಆಮೇಲೆ ಶಿಕ್ಷಕರು ಮಕ್ಕಳನ್ನು ಗುರುಭ್ಯೋ ನಮಃ ಅಂತ ನಾವು ಗೌರವಿಸಬೇಕು. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಹೇಳಿದ್ದಾರೆ. ಗುರುಗಳು ಮಕ್ಕಳನ್ನು ಒಂದು ಶಿಲೆಯನ್ನು ಆಕಾರ ಕೊಟ್ಟು ಅದಕ್ಕೆ ಜೀವ ಕೊಡುವಂಥ ಕಲೆಯನ್ನು ಶಿಕ್ಷಕರಲ್ಲಿರ್ತದೆ. ಕಬ್ಬಿಣದ ಅದಿರನ್ನು ಹೇಗೆ ಸ್ವಚ್ಛ ಮಾಡಿ ಸ್ವಚ್ಛವಾದ ಪಟಿಕವಾದ ಸ್ಟೀಲ್ ಅಂತ ತಯಾರ್ತವೆ, ಅದೇ ರೀತಿ ಶಿಕ್ಷಕರು ಮಕ್ಕಳನ್ನು ಸಾಕಷ್ಟು ಶಿಕ್ಷಣ ಕಲಿಸಿ ಅವರನ್ನು ಉನ್ನತ ಶಿಕ್ಷಣಕ್ಕೆ ಕಲಿಸ್ತಾರೆ. ತಾಯಿ ಹಾಗೂ ಶಿಕ್ಷಕರ ನಡುವಿನ ಸಂಬಂಧ ಅಂದರೆ ಒಂದು ಸೈಕಲ್ ಇದ್ದ ಹಾಗೆ. ಸೈಕಲಿನ 2 ಚಕ್ರಗಳಲ್ಲಿ ಯಾವುದಾದ್ರು ಒಂದು ಚಕ್ರ ಟೈರ್ ಬರ್ಸ್ಟ್ ಆದರೂ ಕೂಡ ಆ ಸೈಕಲ್ ಮುಂದೆ ಹೋಗುವುದಿಲ್ಲ, ಮಕ್ಕಳ ಭವಿಷ್ಯ ಹಾಳಾಗ್ತದೆ. ಇವತ್ತು ನಾವು ಇಡೀ ರಾಜ್ಯದಲ್ಲಿ ಕನ್ನಡ ಮೀಡಿಯಂ ಶಾಲೆಗಳು ತೀರಾ ಕುಂಠಿತವಾಗ್ತಾ ಇರೋದು ಕಾರಣ ಅಂದರೆ ಇಂಗ್ಲೀಷನ ಪ್ರಭಾವ ಅಷ್ಟು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಬಂದಿದೆ. ಇದು ಕಾಲ ತಕ್ಕಂತೆ ಆಗಿದೆ ವಿನಃ ಬೇಕಂತ ಯಾರೂ ಮಾಡುವುದಿಲ್ಲ. ಎಲ್ಲರೂ ತಮ್ಮ ಮಕ್ಕಳನ್ನು ಅವರ ಭವಿಷ್ಯಕ್ಕಾಗಿ ಇಂಗ್ಲೀಷ್ ಮೀಡಿಯಂ ಕೂಡ ಹಾಕಬೇಕಾಗ್ತದೆ. ಕರಿಮಣಿ ಸರದಲ್ಲಿ ಕೆಂಪು ಹವಳ ಹೋದಂತೆ ನಮ್ಮ ಹೆಗಡೆ ಊರಲ್ಲಿ ಕನ್ನಡ ಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮ ಆಗಿ ಅದು 106 ಮಕ್ಕಳಿರುವಂಥದ್ದು ತುಂಬ ಹೆಮ್ಮೆಯ ವಿಷಯ, ಅದು ಒಂದು ಸಂತೋಷ ವಿಷಯ. ಒಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿರುದ್ಯೋಗಿಗಳು ಕೇಳಿದ್ರಂತೆ, ನಮಗೆ ಕನ್ನಡ ಮಾಧ್ಯಮದವರಿಗೆ ಫ್ಯಾಕ್ಟ್ರಿಯಲ್ಲಿ ನಮಗೆ ಉದ್ಯೋಗ ಕೊಡಿಸಿ ಹೇಳಿ. ಆವಾಗ ಅವರು ಕಂಪನಿಗಳ CEOಗಳು ಕೇಳಿದ್ರಂತೆ, ಇದೇನು ಈ ಥರ ಹೇಳ್ತಾ ಇದ್ದಾರೆ ಹೇಳಿ. ಆದರೆ ನಾವು ಡಿ ಗ್ರೂಪ್ ನೌಕರ ಹೊರತಾಗಿ ಯಾವ ನೌಕರಿಗೂ ನಾವು ನೌಕರಿ ಕೊಡಲಿಕ್ಕೆ ಆಗುವುದಿಲ್ಲ. ಇಂಗ್ಲೀಷ್ ಮೀಡಿಯಂ ಕಂಪನಿಗಳಿದ್ದಾವೆ. ಹಾಗಾಗಿ ಅದರಿಂದ ನಮ್ಮ ಸರ್ಕಾರ ಕೂಡ ಈ ಸಮಸ್ಯೆ ಬಗೆಹರಿಲಿಕ್ಕೆ ಆಗುವುದಿಲ್ಲ, ಉದ್ಯೋಗ ಸಮಸ್ಯೆ ಹಾಗೇ ಇರ್ತದೆ ಹೇಳ್ಕೊಂಡು ಈಗ ಇಂಗ್ಲೀಷ್ ಮೀಡಿಯಂ ಕೂಡ ಸ್ಥಾಪನೆ ಮಾಡಿದ್ದಾರೆ. ಆದರೂ ಕೂಡ ನಮ್ಮ ಪಾಲಕರಲ್ಲಿ ವಿನಂತಿ ಏನೆಂದರೆ, ತಮ್ಮ ಮಕ್ಕಳನ್ನು ನಮ್ಮ ಕನ್ನಡ ಶಾಲೆಯನ್ನು ಉಳಿಯುವಾಗ ಧೀರುಶಾನ್ ಬಗ್ರು ಹೋರಾಟ ಮಾಡಿದ ಹಾಗೆ ಸದ್ಯ ಅವರೇ ಪ್ರೋಗ್ರಾಮ್ ಮಾಡಿದರು. ಅವ್ರು ಹೇಳಿದ ಹಾಗೆ ನಮ್ಮ ಕನ್ನಡ ಶಾಲೆಯಾಗಲಿ ಹೈಸ್ಕೂಲ್ ಆಗಲಿ ಕನ್ನಡ ಮಾಧ್ಯಮದ ಅಳಿವು ಉಳಿಯುವ ಹಾಗೆ ನಾವು ನಮ್ಮ ಮಕ್ಕಳನ್ನು
ಸಾಧ್ಯವಾದಷ್ಟು ಕನ್ನಡ ಶಾಲೆಯಲ್ಲೇ ಕಲಿಸಬೇಕು. ಇದು ನನ್ನ ವಿನಂತಿಯಾಗಿರ್ತದೆ. ನಾನು ಭಾಳ ಮಾತಾಡೋದಿಲ್ಲ. ನಾನು ಎಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಶ್ರೀ DS ನಾಯ್ಕ್ ಸರ್ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮತ್ತೋರ್ವ ಅತಿಥಿಗಳಾದ ಶ್ರೀ ದಾಮೋದರ್ ನಾಯ್ಕ್ SDMC ಮಾಜಿ ಅಧ್ಯಕ್ಷರು, ಇವರಿಗಾಗಿ ಈ ಸಮಯ. ಮಾನ್ಯ ವೇದಿಕೆಯಲ್ಲಿರ್ತಕ್ಕಂಥ ಸಮಸ್ತ ಗಣ್ಯರಿಗೂ ಹಾಗೂ ಪಾಲಕ ಪೋಷಕರಿಗೂ ಶಿಕ್ಷಕ ವೃಂದದವರಿಗೂ ನನ್ನ ವಂದನೆಗಳು. ಈ ಮೂಲಕ ನಾನು ಹೇಳುವುದೇನೆಂದರೆ, ಪ್ರತಿಯೊಂದು ಮಕ್ಕಳಲ್ಲಿ ಇರ್ತಕ್ಕಂತಹ ಆ ಸೌಂದರ್ಯತೆ, ಆ ಮಕ್ಕಳಲ್ಲಿರುವ ನಲಿಕಲಿ, ಈ ಭಾವನೆಗಳೆಲ್ಲ ಆ ಪಡೆದ ಶಿಕ್ಷಕರೇ ಧನ್ಯರು ಅಂತ ಹೇಳಿ ನನ್ನ ವಿಚಾರ. ಯಾಕಂದರೆ ಈ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಕ್ಕಳು ಪ್ರತಿಯೊಂದು ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಈ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಹಾಗೆ ಈ ಶಾಲೆಯಲ್ಲಿ ನಡೆಯತಕ್ಕಂತಹ ಸಮಸ್ತ ಗುರುವೃಂದದವರು ಕೂಡ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮ ಎರಡನ್ನೂ ಕೂಡ ಸಮದೂಗಿಸಿಕೊಂಡು ಈ ಶಾಲೆಯನ್ನು ಅಭ್ಯುದಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಅಭಿನಂದಿಸುತ್ತೇನೆ. ಹಾಗೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪಾಲಕರ ಮತ್ತು ಪೋಷಕರು ಎಲ್ಲರೂ ಕೂಡ ಎಲ್ಲ ಒಂದು ಶಾಲೆಯ ಅಭಿವೃದ್ಧಿಗೆ ಮತ್ತು ಶ್ರೇಯಸ್ಸಿಗೆ ಪ್ರತಿಯೊಂದು ರೀತಿಯಲ್ಲಿ ನೆರವನ್ನು ನೀಡಿ ಆ ಶಿಕ್ಷಕೇತರ ಎಲ್ಲರಿಗೂ ಕೂಡ ಪ್ರೋತ್ಸಾಹವನ್ನು ನೀಡುತ್ತಾ ಈ ಶಾಲೆಯ ಅಭಿವೃದ್ಧಿಗೆ ಕಾರಣ ಆಗ್ತಾ ಇದ್ದಾರೆ. ಈ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ, ಎಸ್ಪೆಷಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ನಮ್ಮ ಶಾಲೆಯಲ್ಲಿ ಇಷ್ಟೊಂದು ಮಕ್ಕಳು ಓದುತ್ತಾ ಪ್ರತಿಯೊಂದು ಕ್ರಿಯಾಶೀಲರಾಗಿರ್ತಕ್ಕಂಥ ಮಕ್ಕಳನ್ನು ಕಂಡು ನನಗೆ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ಯಾಕಂದರೆ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಇವತ್ತು ಬೇರೆ 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 ಶಾಲೆಯಲ್ಲಿ ಇಂಗ್ಲೀಷ್ಗೋಸ್ಕರ ಕಲಿಯೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಅಂಥ ಅನುಕೂಲತೆ ಅವಕಾಶತೆ ಈ ನಮ್ಮ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ನಮಗೆ ನೀಡಿದ್ದಾರೆ. ಇದನ್ನು ನಾವು ಪ್ರತಿಯೊಬ್ಬರು ಇದನ್ನು ಉಪಯೋಗಿಸಿಕೊಂಡು ಪ್ರತಿಯೊಬ್ಬ ಪಾಲಕರು ಕೂಡ ಇಂಗ್ಲೀಷ್ನಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಇಂಗ್ಲೀಷ್ನಲ್ಲಿ ಇರ್ತಕ್ಕಂತಹ ಕಲಿಕೆಯನ್ನು ತಾವು ಕೂಡ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಮಕ್ಕಳಿಗೆ ಇರ್ತಕ್ಕಂತಹ ಶಿಕ್ಷಣವನ್ನು ಮನೆಯಲ್ಲೂ ಕೂಡ ಅವರಿಗೆ ನೀಡಿ ಅಥವಾ ಅವರಿಗೆ ಪ್ರತ್ಯೇಕವಾದ ಟ್ಯೂಷನ್ ರೀತಿಯಲ್ಲೂ ಕೂಡ ಅವರಿಗೆ ತರಬೇತಿಯನ್ನು ನೀಡಿ ಮಕ್ಕಳಲ್ಲಿ ಹೆಚ್ಚಿನ ಜ್ಞಾನವಂತರಾಗಿ ಮಕ್ಕಳು ವಿಚಾರಶೀಲವಂತರಾಗಿ ತತ್ವ ವಿಚಾರಗಳನ್ನು ಅರಿಯುವಂತರಾಗಿ ವಿದ್ಯಾರ್ಥಿಗಳು ಸಾಧಿಸಬೇಕು ಅಂತೇಳಿ ನಾನು ವಿಚಾರಿಸ್ತೇನೆ. ಹಾಗೆ ಪ್ರತಿಯೊಂದು ಜನರಲ್ಲಿರ್ತಕ್ಕಂತಹ ಒಂದು ಅಜ್ಞಾನ ಅಥವಾ ಅಂಧಕಾರ ಯಾವುದೇ ಇರಲಿ, ಆ ಮಕ್ಕಳಲ್ಲಿ ಸತ್ಕರ್ಮ ಮತ್ತು ಒಳ್ಳೆ ಚಿಂತನೆ ಮತ್ತು ವಿದ್ಯಾ ಚಿಂತನೆ ಮತ್ತು ಸರ್ವ ದೇಶದ ಹಿತ ವಿಚಾರಗಳನ್ನು ಮತ್ತು ದೇಶದ ಪ್ರಾಪಂಚಿಕ ವಿಚಾರಗಳನ್ನು ಪ್ರತಿಯೊಂದು ಮಕ್ಕಳು ಅರಿತಾ ಇರಬೇಕು. ಹಾಗೆ ಅದಕ್ಕೋಸ್ಕರ ಈ ಪ್ರತಿಯೊಂದು ಮಕ್ಕಳಲ್ಲಿ ನ್ಯೂಸ್ ಚಾನೆಲನ್ನು ಮತ್ತು ನ್ಯೂಸನ್ನು ಪ್ರತಿಯೊಬ್ಬರೂ ನೋಡ್ತಾ ಕಲಿಯೋದು, ತಿಳ್ಕೊಳ್ಳೋದು, ವ್ಯಾವಹಾರಿಕ ಜ್ಞಾನವನ್ನು ಬೆಳೆಸ್ಕೊಳ್ಳೋದು ಇಂದಿನ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಪ್ರತಿಯೊಂದು ಇಂಗ್ಲೀಷ್ನಲ್ಲಿ ಇರ್ತಕ್ಕಂತಹ ವಿಚಾರ ಮತ್ತು ಆ ಒಂದು ಸಾಧನೆ ಮತ್ತು ಕನ್ನಡ ಮಾಧ್ಯಮದಲ್ಲಿರೋ ಕನ್ನಡದ ಮಹತ್ವ ಮತ್ತು ಕನ್ನಡದ ಪಠ್ಯೇತರ ಚಟುವಟಿಕೆಗಳು ಕೂಡ ನಾವು ನಮ್ಮ ಶಾಲೆಯಿಂದ ಸಾಧಿಸಿರುವುದನ್ನು ಕೇಳಿ ನಮಗೆ ನಿಜವಾಗಲೂ ಎಲ್ಲರಿಗೂ ಸಂತೋಷ ಆಗ್ತಾ ಇದೆ. ಹಾಗೆ ಈ ನಮ್ಮ ಶಾಲೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಶಿಕ್ಷಣ ಮತ್ತು ಪ್ರಗತಿಯಲ್ಲಿ ಸಮಭಾಗಿತ್ವವನ್ನು ನಾವು ಕಂಡು ಎಲ್ಲರೂ ಸಹಕರಿಸಿ ಈ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಆ ಒಂದು ಶಾಲೆಯ ಅಭಿವೃದ್ಧಿಗೆ ಹಾರೈಸ್ತಾ ಬೆಂಬಲವನ್ನು ನೀಡ್ತಾ ಇರಬೇಕು ಅಂತೇಳಿ ನನ್ನ ಒಂದು ಬೆಂಬಲವನ್ನು ಹೇಳಿ ಅಭಿನಂದಿಸುತ್ತೇನೆ. ಶ್ರೀ ದಾಮೋದರ್ ನಾಯ್ಕ್ ಇವರಿಗೆ ಧನ್ಯವಾದಗಳು. ನಮ್ಮ ಶಾಲೆಯ ಮುಖ್ಯಮಂತ್ರಿಯಾದ ಕುಮಾರ್ ಋತಿಕ್ ಸುರೇಶ್ ಪಟಗಾರ್ ಈತನ ಅನಿಸಿಕೆಗಾಗಿ ಈ ವೇದಿಕೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಹಾಗೂ ಸರ್ವರಿಗೂ ನಮಸ್ಕರಿಸುತ್ತಾ ಈ ಶಾಲೆ ಮುಖ್ಯಮಂತ್ರಿಯಾಗಿ ನಾನು ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ. ನಾವು ನಮ್ಮ ಪ್ರತಿಭೆಗಳನ್ನು ಪ್ರದರ್ಶನಗೊಳಿಸಲು ನಮ್ಮ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಆಯೋಜಿಸಿದ ನಮ್ಮ ಶಾಲೆಯ ಶಿಕ್ಷಕ ವೃಂದದವರಿಗೂ SDMC ಅವರಿಗೂ ಹಾಗೂ ಸರ್ವರಿಗೂ ನನ್ನ ಹೃತ್ಪೂರ್ವಕ ನಮನಗಳು. ಧನ್ಯವಾದಗಳು. ಕ್ರಿಯಾಶೀಲ ಅಧ್ಯಕ್ಷರಾದ ಶ್ರೀ ಚಂದ್ರಹಾಸ್ ಕೃಷ್ಣನಾಯ್ಕ್ ಇವರು ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ವಿನಂತಿ. ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂದುಗಡೆ ಕೂದಂಥ ಪಾಲಕ ಪೋಷಕರೇ, ಊರ ನಾಗರಿಕರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತು
ನಾನು ಪ್ರಥಮವಾಗಿ ನಮ್ಮ ಪಾಲಕ ಪೋಷಕರಿಗೆ ಧನ್ಯವಾದ ಸಲ್ಲಿಸಬೇಕಾಗ್ತದೆ. ಯಾಕಂದರೆ ಪ್ರವಾಸದ ಕಿರಿಯರು ಮತ್ತು ಹಿರಿಯರು ಎರಡು ಪ್ರವಾಸದ ನಡುವೆಯೂ ವಾರ್ಷಿಕ ಸಮ್ಮೇಳನವನ್ನು ನಡೆಸಬೇಕು, ಮಕ್ಕಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡಬೇಕು ಅನ್ನೋ ಉದ್ದೇಶದಿಂದ ವಾರ್ಷಿಕ ಸ್ನೇಹ ಸಮ್ಮೇಳನ ಬೇಕು ಅಂತ ಅನುಮತಿಯನ್ನು ಸೂಚಿಸಿದರು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅನುವಾಯಿತು. ಅದೇ ರೀತಿ ಇನ್ನು ನಮ್ಮ ಶಾಲೆಯ ಬಗ್ಗೆ ಮಾತಾಡೋದಾದರೆ, ಶಾಲೆಯ ಭೌತಿಕ ಸೌಲಭ್ಯ ಇದ್ದರೂ ಸಹ ತುಂಬ ಕೊರತೆಗಳಿವೆ. ಪ್ರತಿ ವರ್ಷ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹಾಗೆ ಕೊಠಡಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಊರ ನಾಗರಿಕರು, ದಾನಿಗಳು, ಇಲಾಖೆಯವರು, ಅಧಿಕಾರಿಗಳು ಜಾಸ್ತಿ ಬಂದಿಲ್ಲ ಇವತ್ತು. ಆದರೂ ಅವ್ರ ಹತ್ರ ಕೇಳ್ಕೊಳ್ತೇನೆ, ಆದಷ್ಟು ನಮಗೆ ಕೊಠಡಿಗಳ ಸೌಲಭ್ಯವನ್ನು, ಬೆಂಚ್ ಕುರ್ಚಿಗಳ ಸೌಲಭ್ಯವನ್ನು ಮಾಡಿಕೊಡ್ಬೇಕಂತ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತ್ದವರು ಈ ಸಲ ನಮಗೊಂದು ಇಂಗುಗುಂಡಿಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಕಳೆದ ಬಾರಿ ನಾನು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ, ಮೇಲ್ಗಡೆಯಿಂದ ಬರುವಂಥ ನೀರು ನಮ್ಮ ಶಾಲೆಯ ಆವರಣದಲ್ಲಿ ನುಗ್ಗಿ ಇಡೀ ಆವರಣವನ್ನೇ ಕೊಚ್ಚಿಕೊಂಡು ಹೋಗ್ತಾ ಇದೆ. ಹಾಗಾಗಿ ಆ ಸೈಡಿಂದ ಈ ಸೈಡಿಂದ ಗಟಾರವನ್ನು ನಿರ್ಮಿಸಿಕೊಡ್ಲಿಕ್ಕೆ ಅವ್ರ ಹತ್ರ ಕೇಳ್ಕೊಂಡಿದ್ದೆ. ಅವರು ಅನುಮತಿ ಕೊಟ್ಟಿದ್ದರು, ಅದನ್ನು ಅವರು ನೆರವೇರಿಸ್ಕೊಡ್ಬೇಕಂತ ಈ ಮೂಲಕ ಅವರನ್ನು ಕೇಳ್ಕೊಳ್ತೇನೆ. ಅದೇ ರೀತಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯತ್ ಸದಸ್ಯರು ಆದಂಥ ಶಾಂತಾರಾಮ್ ನಾಯ್ಕರವರು BK ಹರಿಪ್ರಸಾದ್ MLC ಫಂಡ್ನಿಂದ 5 ಲಕ್ಷ ರೂಪಾಯಿಯನ್ನು ನಮ್ಮ ಭೌತಿಕ ಅಭಿವೃದ್ಧಿಗಾಗಿ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ವಿಶೇಷ ಪ್ರಯತ್ನಕ್ಕೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಶಾಲೆಯ ಶಿಕ್ಷಣ ಬಗ್ಗೆ ಮಾತನಾಡೋದಾದರೆ, ನಮ್ಮಲ್ಲಿ ಇರುವಂಥ ಎಲ್ಲ ಶಿಕ್ಷಕರು, ಎಲ್ಲ ಕಾಯಂ ಶಿಕ್ಷಕರು ಹಾಗೂ ನಮ್ಮ ಅತಿಥಿ ಶಿಕ್ಷಕರು ಎಲ್ಲರೂ ಅತ್ಯುತ್ತಮವಾದ ತಿಳುವಳಿಕೆಯನ್ನು ಹೊಂದಿ ಅವರು ನಮ್ಮ ಶಾಲೆಯ ಅಭಿವೃದ್ಧಿಯಾಗಿ ತುಂಬ ಶ್ರಮಿಸ್ತಾ ಇದ್ದಾರೆ. ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡುತ್ತಾ ಇದ್ದಾರೆ. ಅದಕ್ಕೆ ಕಾರಣ ಅಂದರೆ, ಈಗ ಪ್ರತಿಭಾ ಕಾರಂಜಿಯಲ್ಲಿ 17 ಸ್ಪರ್ಧೆಯಲ್ಲಿ 12 ಪ್ರಥಮ ಸ್ಥಾನವನ್ನು ನಮ್ಮ ಶಾಲೆಯನ್ನೇ ಪಡ್ಕೊಂಡಿದೆ ಅಂತ. ಇದೇನು ಸೂಚಿಸ್ತದೆ ಅಂತಂದರೆ, ಶಿಕ್ಷಕರ ಪ್ರತಿಭೆ ಮಕ್ಕಳಲ್ಲಿ ಅನಾವರಣಗೊಂಡಿದ್ದನ್ನು ತೋರಿಸ್ತಾ ಇದೆ. ಮಕ್ಕಳನ್ನು ಆ ರೀತಿಯಲ್ಲಿ ಅವರು ಪ್ರತಿಭೆಯಲ್ಲಿ ತರಬೇತಿಯನ್ನು ನೀಡಿ ಇಂಥ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡಿತಾ ಇದ್ದಾರೆ. ತಂತ್ರ ನಮ್ಮ ಶಾಲೆಯಲ್ಲಿ ಹೆಚ್ಚಾಗಿ ಈ ಸುಮಾರು ಜನ ನಮ್ಮ ಗೌರ್ಮೆಂಟ್ ನೌಕರರು ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತದೆ ಅಂತ ಅವರವರು ತಿಳ್ಕೊಂಡು ಗೌರ್ಮೆಂಟ್ ನೌಕರರು ಮಕ್ಕಳು ನಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಿ ಶಿಕ್ಷಣವನ್ನು ಪಡೆದುಕೊಳ್ತಿದ್ದಾರೆ. ಹಾಗಾಗಿ ನಮ್ಮ ಊರಿನ ಎಲ್ಲ ನೌಕರರು ಹಾಗೂ ಉಳಿದವರು ನಮ್ಮ ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸಿ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ SDMC ಸದಸ್ಯರು ನಮ್ಮ ಒಂದು ಸಲಹೆ ಸೂಚನೆಗಳನ್ನು ನೀಡಿ ಬಹಳ ಕ್ರಿಯಾಶೀಲರಾಗಿ ನಮಗೆ ಸಾಥನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಪ್ರೌಢಶಾಲೆಯ ಶಿಕ್ಷಣದ ಸಂತಕಮ್ಮ ಪ್ರೌಢಶಾಲೆಯ ಅಧ್ಯಕ್ಷರಾದಂಥ ದಿನೇಶ್ ಹನುಮಗರಲ್ಲಿ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನು 2 ವರ್ಷದಲ್ಲಿ ನಮ್ಮ ಮಕ್ಕಳು, ಇಂಗ್ಲೀಷ್ ಮೀಡಿಯಂ ಮಕ್ಕಳು 7ನೇ ತರಗತಿಯನ್ನು ಮುಗಿಸಿ 8ನೇ ತರಗತಿಗೆ ಹೋಗುವವರಿದ್ದಾರೆ. ಹಾಗಾಗಿ ನಮ್ಮ ಪ್ರೌಢಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ 8ರಿಂದ 10ನೇ ಕ್ಲಾಸ್ನ ಕೊಟ್ಟರೆ ನಮಗೆ ಭಾರಿ ಒಳ್ಳೆಯದಾಗಿತ್ತು. ನಮ್ಮ ಮಕ್ಕಳನ್ನು ಪೇಟೆಗೆ ಕಳಿಸೋದಕ್ಕಿಂತ ನಮ್ಮ ಊರಿನ ಶಾಲೆಯಲ್ಲೇ ಸೇರಿಸುವ ಎಂಬುದು ನಮ್ಮ ಒಳ್ಳೆಯ ಅಭಿಪ್ರಾಯ ಆಗಿತ್ತು. ಹಾಗಾಗಿ ಅದನ್ನು ಅವರು ಈಡೇರಿಸ್ಕೊಳ್ಬೋದು ಅಂತ ನಾನು ಅವರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆ ಈ ಒಂದು ಶಾಲೆ ಪ್ರಾರಂಭವಾಗಿ ಸುಮಾರು 54 ವರ್ಷ ಆಗಿದೆ. ಇದರದ್ದು ಸುವರ್ಣ ಮಹೋತ್ಸವವನ್ನು ಆಗಬೇಕಾಗಿದೆ. ಹಾಗಾಗಿ ಊರಿನ ಗಣ್ಯರ ಹತ್ರ, ಹಳೆ ವಿದ್ಯಾರ್ಥಿಗಳ ಹತ್ರ ಹಾಗೂ ದಾನಿಗಳ ಹತ್ರ ಅದೊಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಈ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಅಂತ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಕುರಿತು ಪ್ರೋತ್ಸಾಹಕ ನುಡಿಗಳನ್ನಾಡಿದ ಶ್ರೀ ಚಂದ್ರಹಾಸ್ ನಾಯ್ಕ್ ರವರಿಗೆ ಧನ್ಯವಾದಗಳು. ಅಂದುಕೊಂಡಂತೆ ಬದುಕಲು ತುಂಬಾ ಹಣ ಬೇಕು, ಹೊಂದಿಕೊಂಡು ಬದುಕಲು ಒಳ್ಳೆಯ ಗುಣ ಸಾಕು. ಹೀಗೆ ಗುಣವಂತರಾಗಿ ಸದಾ ನಮ್ಮ ಕಾರ್ಯಕ್ರಮಕ್ಕೆ ಸಹಾಯ ಹಸ್ತ ನೀಡುತ್ತಿರುವ ಈ ಗ್ರಾಮ ಪಂಚಾಯತದ ಪ್ರಥಮ ಪ್ರಜೆಯಾದ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರೂ ಆಗಿರುವ ಶ್ರೀ ಮಂಜುನಾಥ್ ಜಿ ಪಟಗಾರ್ ಅವರ ಆಶಯದ ನುಡಿಗಾಗಿ ಈ ಸಮಯ. ಎಲ್ಲರಿಗೂ ನಮಸ್ಕರಿಸುತ್ತಾ, ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನದ ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ ಗಣ್ಯರೇ,
ಶಾಲಾ ಮುಂಭಾಗದಲ್ಲಿ ಕುಳಿತಂಥ ಊರ ಹಿರಿಯ ಕಿರಿಯ ಆತ್ಮೀಯ ಸ್ನೇಹಿತರೆ ಹಾಗೂ ಎಲ್ಲ ಗುರುವೃಂದದವರೇ ವಿದ್ಯಾರ್ಥಿನಿಯರೇ, ಈಗ ವೇದಿಕೆ ಕುಳಿತಂಥ ಎಲ್ಲ ಗಣ್ಯರು ಸಾಕಷ್ಟು ವಿಷಯಗಳನ್ನು ತಮ್ಮ ಮುಂದೆ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ. ಶಾಲಾ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಬಹಳ ಕಷ್ಟ ಆಗಿದೆ, ಎಲ್ಲರ ಸಹಕಾರ ಬಹಳ ಮುಖ್ಯವಾಗ್ತದೆ. ಅದೇ ರೀತಿ ಒಬ್ಬ ವಿದ್ಯಾರ್ಥಿಯ ಅಭ್ಯುದಯಕ್ಕೆ ಅಥವಾ ಅಭಿವೃದ್ಧಿಗೆ ಸಹ ಈ ಶಾಲಾ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿ ವೃಂದ, ಅದೇ ರೀತಿ ಪಾಲಕ ಪೋಷಕರದು ಸಹ ಬಹಳ ಮಹತ್ವದ ಪಾತ್ರ ವಹಿಸ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬರ್ತೇನೆ. ಯಾವ್ಯಾವ ಕೆಲಸದಲ್ಲಿ ಆಸಕ್ತಿಯಿಂದ ಕೆಲಸ ಮಾಡಿದ್ರೆ ಅದು ಯಶಸ್ಸು ಖಂಡಿತ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ, ಈ ಕಾರ್ಯಕ್ರಮ ಬಹಳ ಚೆಂದಾಗಿ ಆಯೋಜಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯವನ್ನು ಕೋರುತ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷೀಯ ನುಡಿಗಳೊಂದಿಗೆ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಸಹಕರಿಸಿದ ಎಲ್ಲರನ್ನೂ ಅಭಿಮಾನದಿಂದ ಅಭಿನಂದಿಸಲು ಬರುತ್ತಿದ್ದಾರೆ ಈ ಶಾಲೆಯ ಶಿಕ್ಷಕರಾದ ಶ್ರೀ ಸುನಿಲ್ ಸರ್ ಅವರು. ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ನೆನಪಿನ ಕಾಣಿಕೆಯನ್ನು ವಿತರಿಸಬೇಕಾಗಿ ವಿನಂತಿ. ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀಮತಿ ಶರಾವತಿ ಟೀಚರ್ ಅವರು, ಗೀತಾ ಟೀಚರ್ ಅವರು, ಮೀನಾಕ್ಷಿ ಟೀಚರ್ ಅವರು, ನಾಗರತ್ನ ಟೀಚರ್ ಅವರು, ಪ್ರಜ್ಞಾ ಕರ್ಕಡ್ ಅವರು, ಆಶಾ ಟೀಚರ್ ಹಾಗೂ ಪೂಜಾ ಮಡಿವಾಳ್ ಇವರೆಲ್ಲರೂ ಕೂಡ ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತಾನು ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸೇರ್ಪಡೆ ಆಗ್ತೇನೆ ಹೇಳುವಂತಹ ಭರವಸೆಯನ್ನು ನೀಡಿದ್ರು. ಅಂತೆಯೇ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ದಯವಿಟ್ಟು RL ಭಟ್ ಸರ್ ಅವರು ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭಾಶಯವನ್ನ ಕೋರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೋತರಿಗೆ ಮುಖ್ಯಾಧ್ಯಾಪಕರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. RL ಭಟ್ ಸರ್ ಅವರ ಶುಭಾಶಯ ನುಡಿಗಾಗಿ ಈ ಒಂದು ವೇದಿಕೆ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಬೇಕು ತಡವಾಗಿ ಬಂದಿದ್ದಕ್ಕೆ. ಆದರೆ ಹೆಗಡೆ ಊರಿನ ನಮ್ಮ ಊರಿನ ಕಾರ್ಯಕ್ರಮದಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಮನಸ್ಸಾಗಲಿಲ್ಲ. ಹಾಗಾಗಿ ತಡವಾದರೂ ಕೂಡ ಅಭಿಮಾನದಿಂದ ನಾನು ಸಂತೋಷದಿಂದ ನಿಮ್ಮ ಜೊತೆ 5 ನಿಮಿಷ ಕಳೆಯೋಣ ಅಂತ ಬಂದಿದ್ದೇನೆ. ಹೀಗಾಗಿ ಭಾಳ ಉತ್ತಮ ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಹೆಗಡೆಯಲ್ಲಿ ಯಾವ ಕಾರ್ಯಕ್ರಮ ಮಾಡಿದ್ರೂ ಕೂಡ ಚಲೋ ಆಗ್ತದೆ. ಹೌದು, ಹೀಗಾಗಿ ಉತ್ತಮ ರೀತಿಯಲ್ಲಿ ಈ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೀರಿ. ಅದಕ್ಕಾಗಿ ನಾನು ಮತ್ತೊಮ್ಮೆ ಇಲಾಖೆ ಪರವಾಗಿ ತಮ್ಮೆಲ್ಲರಿಗೆ ಭಾಳ ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿರೋದಕ್ಕೆ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತೇನೆ. ಮಕ್ಕಳಿಗೆ ಒಳ್ಳೆಯದಾಗಲಿ. ಈ ಶಾಲೆ ಇವತ್ತು ಆಂಗ್ಲ ಮಾಧ್ಯಮ ಶಾಲೆ ಇದೆ, ಕನ್ನಡ ಮಾಧ್ಯಮ ಶಾಲೆ ಇದೆ. ಯಾವ ಮಾಧ್ಯಮ ಬೇಕಿದ್ರೂ ಕೂಡ ಓದಲಿಕ್ಕಿಲ್ಲ ಅವಕಾಶ ಇದೆ, ಎಲ್ಲ ರೀತಿಯ ಸೌಲಭ್ಯ ಇದೆ. ಜೊತೆಗೆ ಪಂಚಾಯತ್ ಕೂಡ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಅದರ ಲೈಬ್ರರಿ ಇದೆ, ಡಿಜಿಟಲ್ ಲೈಬ್ರರಿ ಇದೆ. ಮೊನ್ನೆ ಅಂತೂ ಇಡೀ ಜಿಲ್ಲೆಯಲ್ಲಿ ಬಹುಶಃ 3 ಓಪನ್ ಚೆಸ್ ಪಾರ್ಕನ್ನು ಮಾಡಿದ್ದಾರೆ. ಅದರಲ್ಲಿ ಹೆಗಡೆ ಕೂಡ ಒಂದು, ನಮ್ಮ ಕರಾವಳಿ ಭಾಗದಲ್ಲಿ ಒಂದೇ ಒಂದು ಕೊಟ್ಟಿದ್ದಾರೆ ಓಪನ್ ಚೆಸ್ ಪಾರ್ಕನ್ನು. ಆ ವಯಸ್ಸಾದವರು ಮುಂದಿನ ದಿನಗಳಲ್ಲಿ ಬಹುಶಃ ಉದ್ಯಾನವನ ಕೂಡ ಮಾಡಿಕೊಂಡು ದೀರು ಶಾನ್ಭಾಗ್ ಅಲ್ಲೆಲ್ಲ ವಾಕ್ ಮಾಡ್ಲಿಕ್ಕೆ ಅಡ್ಡಿಲ್ಲ,
ಸುತ್ತಲೂ ಪಾತೆಲ್ಲ ಮಾಡಿ ಸಂಜೆ ಮುಂದೆ ವಾಕ್ ಮಾಡಿಕೊಂಡು 5 ನಿಮಿಷ ರೆಸ್ಟ್ ಮಾಡಿ ಯೋಗ ಪ್ರಾಣಾಯಾಮ ಮಾಡ್ಕೊಳ್ಳೋದು, ಅಲ್ಲೇ ಲೈಬ್ರರಿ ಇದೆ, ಪುಸ್ತಕ ಓದೋದು, ಜೊತೆಗೆ ಚೆಸ್ ಆಡೋದಕ್ಕೆ. ನಮ್ಮ ಮಕ್ಕಳು ಇವತ್ತು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ 2 ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ, ಹೆಗಡೆಯ ಮಕ್ಕಳನ್ನೇ ರಾಷ್ಟ್ರ ಮಟ್ಟದಲ್ಲಿ ಬಹುಮಾನವನ್ನು ತಗೊಂಡು ಇವತ್ತು ನಮ್ಮೆಲ್ಲರಿಗೆ ಖುಷಿ ಕೊಟ್ಟಿದ್ದಾರೆ. ಹೀಗಾಗಿ ಕ್ರೀಡೆಯಲ್ಲಿ ವಾಲಿಬಾಲ್ ಒಂದೇ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿ ಹೆಗಡೆ ಮುಂದುವರಿತಾ ಇದೆ. ಹೀಗಾಗಿ ಓಪನ್ ಚೆಸ್ ಪಾರ್ಕನ್ನು ಕೂಡ ಮಕ್ಕಳು ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಏನು ಬಳಸ್ಕೊಳ್ಳಿ ಅನ್ನುವ ಕರೆಯನ್ನು ಕೊಡ್ತಾ ಹೆಚ್ಚು ಮಾತಾಡೋದಿಲ್ಲ. ಹೀಗಾಗಿ ನೀವೆಲ್ಲರೂ ಕೂಡ ಮಕ್ಕಳ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿದ್ದೀರಿ. ಮಾಡೋಣ, ಎಲ್ಲರೂ ಸೇರ್ಕೊಂಡು ಮಾಡೋಣ. ಸೊ ಉತ್ತಮ ಸಂಘಟನೆಗೆ ಮತ್ತೊಮ್ಮೆ ನಾನು ಎಲ್ಲರನ್ನ ಈ ಸಂದರ್ಭದಲ್ಲಿ ಹೆಸರುಗಳನ್ನು ಹೇಳಿದ್ದೇನೆ, ದಯವಿಟ್ಟು ಕ್ಷಮಿಸಬೇಕು. ಎಲ್ಲರಿಗೆ ಧನ್ಯವಾದ, ನಮಸ್ಕಾರ. ನಮ್ಮ ಶಾಲೆಯೇ ಇಂಗ್ಲಿಷ್ ಮಾಧ್ಯಮವನ್ನು ಮನಗಂಡು ಇಲಾಖೆಯಿಂದ ನಮಗೆ ಓರ್ವ ಅತಿಥಿ ಶಿಕ್ಷಕರ ಒಂದು ಮಂಜೂರಿಯಾಗಿತ್ತು. ಆದರೆ ಪ್ರಾರಂಭದಲ್ಲಿ ಕೊಟ್ಟ ಭರವಸೆಯಂತೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದ್ವಿತೀಯ ಸೆಮಿಸ್ಟರ್ನಲ್ಲಿ ನಮಗೆ 200 ಗೆಸ್ಟ್ ಟೀಚರನ್ನು ಕೊಟ್ಟು ಒಂದು ನಮ್ಮ ಶಿಕ್ಷಕರ ಕೊರತೆಯನ್ನು ಅವರು ಪೂರೈಸಿರ್ತಾರೆ. ಸರ್, ಬಹುಶಃ ನಿಮ್ಮ ಮೇಲೆ ನಾವು ನಂಬಿಕೆ ಇಟ್ಟು ಬರುವ ವರ್ಷ ನಮಗೆ ತರಗತಿ 6ಕ್ಕೆ ಮುಂದುವರಿತದೆ. ಹಾಗಾಗಿ ನಮಗೆ 3 ಗೆಸ್ಟ್ ಟೀಚರನ್ನು ತಾವು ಕೊಡ್ತೀರಿ ಹೇಳುವಂಥ ಒಂದು ನಂಬಿಕೆ ಇದೆ. ಆ ಒಂದು ನಂಬಿಕೆಯನ್ನು ಹುಸಿಗೊಳಿಸಬಾರದಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಥ್ಯಾಂಕ್ ಯು. ಕೊನೆಯ ಘಟ್ಟ ವಂದನಾರ್ಪಣೆ. 2024-25ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನದ ಈ ಒಂದು ಸಭಾ ಕಾರ್ಯಕ್ರಮದ ಶುಭ ಸಂಜೆಯಲ್ಲಿ ಉಪಸ್ಥಿತರಿರುವಂತಹ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂತಹ ನೇರನುಡಿಯ ಧೀರು ಶಾನ್ಬಾಗ್ ಇವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಿತಭಾಷಿಗಳು ಕ್ರಿಯಾಶೀಲರು ಆಗಿರುವಂತಹ ಗ್ರಾಮ ಪಂಚಾಯತ್ ಪ್ರಥಮ ಪ್ರಜೆ ಶ್ರೀ ಮಂಜುನಾಥ್ ಪಟಗಾರ್ ಇವರನ್ನ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹಸ್ತಪ್ರತಿಯನ್ನ ಬಿಡುಗಡೆ ಮಾಡಿದಂತಹ ಆಶಾ ನಾಯ್ಕ ಇವರಿಗೆ ಸಂಘಟನೆ ವತಿಯಿಂದ ಧನ್ಯವಾದಗಳು. ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ಶಾಲೆಯ ನಾಮನಿರ್ದೇಶಿತ ಸದಸ್ಯರು ಆಗಿರುವಂತಹ ಶ್ರೀ ಬಿ ಜಿ ಶಾನ್ಬಾಗ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಶ್ರೀ RL ಭಟ್ ಸರ್ ಅವರು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಇವರಿಗೂ ಕೂಡ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಅದೇ ರೀತಿಯಲ್ಲಿ ನಿರ್ಗಮಿತರಾದಂತಹ ರೇಖಾ ಮೇಡಮ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮಂಜುನಾಥ್ ನಾಯ್ಕ ಅವರಿಗೆ, ರಾಮಚಂದ್ರ ಪಟಗಾರ್ ಇವರಿಗೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಶ್ರೀ NR ನಾಯ್ಕ್ ಸರ್, CRP ಹೆಗಡೆ, SDMC ಅಧ್ಯಕ್ಷರಾದಂತಹ ಚಂದ್ರಹಾಸ್ ಕೆ ನಾಯ್ಕ್, ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾದಂತಹ ಸುಮಂಗಲ ನಾಯ್ಕ್ ಅವರಿಗೆ, ಹಳೆಯ ವಿದ್ಯಾರ್ಥಿಗಳು ನಿವೃತ್ತ ನೌಕರು ಆಗಿರುವಂತಹ DS ನಾಯ್ಕ್ ಸರ್ ಅವರಿಗೆ, ಅದೇ ಮಾಜಿ SDMC ಅಧ್ಯಕ್ಷರಾದಂತಹ ದಾಮೋದರ್ ನಾಯ್ಕ್ ಅವರಿಗೆ, ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ಉತ್ಸಾಹಿ ಮುಖ್ಯಮಂತ್ರಿಯಾದಂತಹ ರತೀಕ್ ಪಟಗಾರ್ ಇವರೆಲ್ಲರಿಗೂ ಕೂಡ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ ನೀಡಲಿಕ್ಕೆ ನಮಗೆ ಅಂಗನವಾಡಿಯ ನಮ್ಮ ಹೆಗಡೆ ಪಂಚಾಯತ್ ವ್ಯಾಪ್ತಿಯ ಅಂಗನವಾಡಿಯವರು ಬಂದಿದ್ದಾರೆ. ಆ ಒಂದು ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ನಮಗೆ ಅಂಗನವಾಡಿಯ ಸೂಪರ್ವೈಸರ್ ಆದಂತಹ ಭಾರತಿ ಮೇಡಮ್ ಅವರು, ಅದೇ ರೀತಿಯಲ್ಲಿ ಅಂಗನವಾಡಿಯ ಎಲ್ಲ ಕಾರ್ಯಕರ್ತೆಯರು, ಸಹಾಯಕಿಯರು, ವಿದ್ಯಾರ್ಥಿಗಳು, ಅದೇ ರೀತಿಯಲ್ಲಿ ಅವರ ಪಾಲಕ ಪೋಷಕರು, ಅವರ ಸಂಬಂಧಿಗಳು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಂತಿಕಾಂಬ ಡೆಕೋರೇಟರ್ಸ್ ಲಕ್ಷ್ಮಣ್ ನಾಯ್ಕ್ ಅವರಿಗೊಂದು ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕಾಗಿದೆ ನಾವು. ಯಾಕಂತಂದ್ರೆ ಬೇರೆ ಕಡೆ ಇದ್ದಂತಹ ಕಾರ್ಯಕ್ರಮಕ್ಕೆ ಅವರು ಕೋಕ್ ಕೊಟ್ಟು ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಅವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಖುಷಿ ಇದೆ. ಯಾಕಂದ್ರೆ ಶಾಲೆಗಳ ವಿಚಾರ ಬಂದಾವಾಗ ಅವರು ಯಾವತ್ತೂ ಹಾಗೇನೆಯ ಉಳಿದಂತಹ ಅಲ್ಲಿ ಹಣದ ಪ್ರಶ್ನೆ ಇಲ್ಲ. ಸೊ ಅವರಿಗೆ, ಅವರ ಎಲ್ಲ ಟೀಮಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸುಂದರವಾಗಿ ಮೇಕಪ್ ಅನ್ನ ಮಾಡಲಿಕ್ಕೆ ಬಂದಿರುವಂತಹ ಕೃಷ್ಣ ಭಂಡಾರಿ ಅಂಡ್ ಟೀಮ್ ಅವರಿಗೆ, ಮಧ್ಯಾಹ್ನ ಮತ್ತು ಈ ಸಾಯಂಕಾಲ ಎಲ್ಲ ವಿದ್ಯಾರ್ಥಿಗಳಿಗೆ, ಪಾಲಕ ಪೋಷಕರಿಗೆ ಫಲಾವನ್ನು ರೆಡಿ ಮಾಡಿಕೊಟ್ಟಂತಹ ನರಸಿಂಹ ಶಾನ್ಭಾಗ್ ಅವರಿಗೆ, ಅದೇ ರೀತಿಯಲ್ಲಿ ಅವರಿಗೆ ಸಹಾಯಕರಾಗಿ ನಿಂತಹ ನೇತ್ರಕ ಸಂಗೀತಾ ಅವರು, ಮಾದೇವಿ ಅವರು ಹಾಗೂ ಶಶಿಕಲಾ ಇವರಿಗೆ, ಇವರೆಲ್ಲರೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಶಾಂತಾರಾಮ್ ನಾಯ್ಕ್ ಅವರಿಗೆ ಈ ಸಂದರ್ಭದಲ್ಲಿ ತುಂಬು ಹೃದಯದ ಅಭಿನಂದನೆಗಳು. ಮಕ್ಕಳಿಗೆ ಡ್ಯಾನ್ಸ್ ಅನ್ನು ಕಲಿಸಿಕೆ ಬಂದಿರುವಂತಹ GS ನಾಯ್ಕ್ ಸರ್, ಅದೇ ರೀತಿಯಲ್ಲಿ ಮೋಹಿತ್, ಪೃಥ್ವಿ, ವಿಕಾಸ್ ಅಂಡ್ ಸುನಿಲ್ ಇವರಿಗೆ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ D.Ed ಪ್ರಶಿಕ್ಷಣಾರ್ಥಿಗಳಾದಂತಹ ಆರತಿ ಹಾಗೂ ಸಂಪ್ರೀತಾ ಇವರು ಕೂಡ
ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲಕ ಪೋಷಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ಹಳೆಯ ವಿದ್ಯಾರ್ಥಿಗಳು ಆಗಮಿಸಿದ್ದೀರಿ, ದಾನಿಗಳು ಆಗಮಿಸಿದ್ದೀರಿ, ಗಣ್ಯರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವಂದನಾರ್ಪಣಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇನ್ನು 5 ನಿಮಿಷಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಾ ಇದ್ದೇವೆ. ಧನ್ಯವಾದಗಳು. ವಂದನಾರ್ಪಣೆಯನ್ನು ನಡೆಸಿಕೊಟ್ಟ ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಮಾಡಲು ಬಂದಿರುವಂತಹ ಹಾಗೂ ಫೋಟೋಗ್ರಫಿಯನ್ನು ಮಾಡಲು ಬಂದಿರುವಂತಹ ಸಂಪತ್ ಹಾಗೂ ಸಂಪ್ರೀತ್ ಇವರಿಗೆ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಧ್ವನಿವರ್ಧಕ ವ್ಯವಸ್ಥೆಗೆ ನಮ್ಮ ವಿಶೇಷ ಕರೆಯ ಮೇರೆಗೆ ಸಂತು ಅವರು ಬಂದಿರ್ತಾರೆ. ಅವರಿಗೂ ಕೂಡ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಚಪ್ಪಾಳೆ ಮೂಲಕವಾಗಿ ನಮ್ಮ ಈ ತಾಂತ್ರಿಕ ವರ್ಗವನ್ನು ಬೆಂಬಲಿಸೋಣ ಎನ್ನುವಂತಹ ಒಂದು ಆಶಯ.